ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಿರುವ ಉಗ್ರರ ದಾಳಿಯನ್ನು ಖಂಡಿಸಿ ಇಡೀ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಿಕಾರ ಹೇಗೆ, ಯಾವಾಗ ಅಂತೇಳಿ ಇದೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಭೆಗಳ ಮೇಲೆ ಸಭೆ ಆಗ್ತಾ ಇದೆ. ಪ್ರತಿಕಾರ ಹೇಗಿರಬೇಕು, ಯಾವ ರೀತಿಯಾಗಿ ಇರಬೇಕು ಅಂತೇಳಿ. ಪ್ರಮುಖವಾಗಿ ಈ ಘಟನೆ ಆದ ನಂತರ ಮೊದಲ ನಿರ್ಧಾರ ಆಗುತ್ತೆ ಸಿಂಧು ನದಿಯನ್ನು ಬಂದ್ ಮಾಡಬೇಕು ಅಂತೇಳಿ. ಸಿಂಧು ನದಿ ನೀರು ಸ್ಥಗಿತ ಆದ ನಂತರ ಪಾಕಿಸ್ತಾನ ಅಂತೂ ವಿಲ ಅಂತ ಒದ್ದಾಡ್ತಾ ಇದೆ. ಸುಖ ಸುಮ್ಮನೆ ಗೊಡ್ಡು ಬೆದರಿಕೆಯನ್ನು ಪಾಕಿಸ್ತಾನ ಕಡೆಯಿಂದ ಬರ್ತಾ ಇದೆ. ಅದಕ್ಕೆಲ್ಲ ಯಾರೂ ಕೂಡ ಹೆದರೋದಿಲ್ಲ. ಆದರೆ ಪದೇ ಪದೇ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ತೋರಿಸ್ತಾ ಇರುವಂಥದ್ದು. ಪ್ರಮುಖವಾಗಿ 2008ರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜನನ್ನ ಪಾಕಿಸ್ತಾನ ಆಶ್ರಯ ಕೊಟ್ಟಿದೆ, ರಕ್ಷಣೆ ನೀಡಲಾಗ್ತಾ ಇದೆ ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ. ಪೆಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಆತಾನೆ. ಅದರ ಜೊತೆಗೆ ಕದನ ವಿರಾಮವನ್ನು ಪಾಕಿಸ್ತಾನ ಪದೇ ಪದೇ ಉಲ್ಲಂಘನೆ ಮಾಡ್ತಾ ಇದೆ. ಇದಕ್ಕೆಲ್ಲ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತೇಳಿ ಈ ಎಲ್ಲದರ ಮಧ್ಯೆ ಎಲ್ಲ ಸೇನಾ ಅಧಿಕಾರಿಗಳಿಗೆ ಮೋದಿ ಅವರು ಸ್ವಾತಂತ್ರ್ಯವನ್ನು ನೀಡಿದ್ದಾರೆ. ಅಂದರೆ ಈ ಘಟನೆಯಾದ ನಂತರ ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಿ ಏನು ಮಾಡಿದ್ರಲ್ಲ, ಇದರ ಪ್ರತಿಕಾರ ನಿಮ್ಮ ಕೈಯಲ್ಲಿ ಇರುತ್ತೆ, ನೀವೇ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ ಅಂತೇಳಿ. ಸೊ ಹಂಗಾಗಿ ಈ ಬಾರಿಯ ಪ್ರತಿಕಾರ ಅಂತೂ ಹಿಂದೆ ಯಾವತ್ತೂ ಕೂಡ ಕೇಳಿರೋದಿಲ್ಲ. ಆ ರೀತಿಯ ಪ್ರತಿಕಾರ ಇರುತ್ತೆ, ಡೇಂಜರ್ ಅಂತೂ ಇದ್ದೇ ಇರುತ್ತೆ. ಸೊ ಹಂಗಾಗಿ ಪಾಕಿಸ್ತಾನ ಕನಸಲ್ಲೂ ಕೂಡ ಆ ರೀತಿ ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ನಿನ್ನೆ ನೋಡಿ, ಇಡೀ ರಾತ್ರಿ ಪಾಕಿಸ್ತಾನದ ಜನ ಮಲಗಿಲ್ಲ ಅಂತೆ. ಯಾವ ಕ್ಷಣದಲ್ಲಾದರೂ ಕೂಡ ನಮ್ಮ ಮೇಲೆ ದಾಳಿ ಆಗತ್ತೆ ಅಂಥೇಳಿ. ಸೊ ಆ ರೀತಿಯ ಭಯ ಪಾಕಿಸ್ತಾನಕ್ಕೆ ಇದೆ. ಬೆಳಗ್ಗೆ 4 ಗಂಟೆನೋ ಅಥವಾ 2 ಗಂಟೆ ಸುಮಾರಿಗೆ ಭಾರತದ ಕಡೆಯಿಂದ ದಾಳಿ ಆಗತ್ತೆ ಅಂತೇಳಿ ಅಲ್ಲಿರುವಂಥ ಸಚಿವರು ಸ್ಟೇಟ್ಮೆಂಟ್ ಕೊಡ್ತಿದಾರಂತೆ. ಹಿಂಗಾಗತ್ತೆ, ಸಮಸ್ಯೆ ಆಗತ್ತೆ, ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ. ಜೊತೆಗೆ ಪ್ರಮುಖವಾಗಿ ಗಡಿ ಭಾಗದಲ್ಲಿರುವಂಥ ಬಂಕರ್ಗಳು ಇದೆಯಲ್ಲ, ಅದನ್ನ ಕ್ಲಿಯರ್ ಮಾಡುವಂಥ ಕೆಲಸ ನಡೀತಾ ಇದೆ, ನಿರತರಾಗಿದ್ದಾರೆ. ಅಂದರೆ ದಾಳಿಯ ಮುನ್ಸೂಚನೆ ಇದು. ನಮ್ಮ ಕಡೆ ಅಂದರೆ ಈ ಗಡಿ ಭಾಗದಲ್ಲಿ ಎಲ್ಲ ರೀತಿಯಾದ ಭದ್ರತೆಯನ್ನು ಕೊಟ್ಟಾದ ನಂತರ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಸ್ವಲ್ಪ ಡಿಲೇ ಆಗ್ಬೋದು. ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ, ಪಾಕ್ ವಿಲ ಶಿಸ್ತು ಕ್ರಮಕ್ಕೆ ಕಂಗಾಲು. ಪಾಪಿ ಪಾಕಿಸ್ತಾನಕ್ಕೆ ಮೇಲಿಂದ ಮೇಲೆ ಶಾಕ್ ಆಗ್ತಾ ಇದೆ. ಪ್ರಮುಖವಾಗಿ ಪೆಹಲ್ಗಾಮ್ ದಾಳಿ ಆದ ನಂತರ 24 ಗಂಟೆಯ ಒಳಗಡೆ ಪಾಕಿಸ್ತಾನಕ್ಕೆ ಒಂದು ಶಾಕ್ ಎದುರಾಗುತ್ತೆ. ಸಿಂಧು ನದಿ ನೀರನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರ್ದು ಅಂತೇಳಿ ಆ ಮಾತುಕತೆ ಏನಿರುತ್ತಲ್ಲ ಅದೆಲ್ಲವೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಅಲ್ಲಿಂದ ಶುರುವಾಗುತ್ತೆ ಅವರ ಸ್ಟೇಟ್ಮೆಂಟ್ಗಳು. ಪಾಕಿಸ್ತಾನಕ್ಕೆ ಮೇಲಿಂದ ಮೇಲೆ ಶಾಕ್ ಎದುರಾಗ್ತಾ ಇದೆ. ಸಿಂಧು ನದಿ ಆಘಾತ ಆದ ಬೆನ್ನಲ್ಲೇ ಮತ್ತೊಂದು ಹೊಡೆತ ಬಿದ್ದಿದೆ. ಏನು? ಭಾರತದಿಂದ ಪಾಕ್ನ ಎಲ್ಲ ವಾಯುಮಾರ್ಗ ಬಂದ್ ಆಗಿದೆ. ನಟ ನಟಿಯರ ಸೋಷಿಯಲ್ ಮೀಡಿಯಾ ಕೂಡ ಬ್ಯಾನ್ ಆಗಿದೆ. ಭಾರತದಿಂದ ಸಪ್ಲೈ ಆಗ್ತಿದ್ದ ಔಷಧಿ ಸ್ಥಗಿತ ಆಗುವಂತ ಸಾಧ್ಯತೆ ಇದೆ. ಪಾಕ್ ಗಡಿ ಪ್ರದೇಶದ ಜನರಲ್ಲಿ ಯುದ್ಧದ ಭೀತಿ ಎದುರಾಗಿದೆ. ಆಗತ್ತೆ, ಎರಡು ಮಾತೇ ಇಲ್ಲ. ಪಾಕ್ ಗಡಿ ಪ್ರದೇಶದ ಜನರು ಬಂಕರ್ಗಳಿಗೆ ಶಿಫ್ಟ್ ಆಗ್ತಿದ್ದಾರಂತೆ. ಅಂದ್ರೆ ಎರಡು ಕಡೆಯಿಂದ, ನಮ್ಮ ಕಡೆಯಿಂದಲೂ ಕೂಡ ಆ ರೀತಿಯ ವ್ಯವಸ್ಥೆ ಆಗ್ತಾ ಇದೆ, ಅವ್ರ ಕಡೆಯಿಂದಲೂ ಕೂಡ ವ್ಯವಸ್ಥೆ ಆಗ್ತಾ ಇದೆ. ಅಂದ್ರೆ ಯಾವಾಗ ನಾವು ಸಿಂಧು ನದಿಯನ್ನ ಸ್ಥಗಿತ ಮಾಡ್ತೀವಲ್ಲ, ಅವರಿಗೆ ಗೊತ್ತಾಗ್ಬಿಟ್ಟಿದೆ ಇದು ಯುದ್ಧದ ಆಹ್ವಾನ ಅಂತೇಳಿ. ಸೊ ಹಂಗಾಗಿ ಅವರು ಕೂಡ ಈಗ ರೆಡಿ ಆಗಿದ್ದಾರೆ. ಆದರೆ ಅವರ ನರಿಬುದ್ಧಿ ಇದೆಯಲ್ಲ, ಅವರ ಈ ರೀತಿಯ ಮುಂಬೈ ದಾಳಿ ಆಗುವಂಥ ಸಂದರ್ಭದಲ್ಲಿ ಮಾಸ್ಟರ್ ಮೈಂಡ್ ಆಗಿರುವಂಥ ಹಫೀಜನನ್ನು ಆಶ್ರಯ ನೀಡಲಾಗಿದೆ. ಅಲ್ಲಿ ಮನೆ ಇದೆ ಪಾಕಿಸ್ತಾನದಲ್ಲಿ ಆತಂದು. ಆಮೇಲೆ ಪೆಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಆತನೇ. ಆದರೆ ಪದೇ ನಾವು ಉಗ್ರರಿಗೆ ಆಶ್ರಯ ಕೊಡ್ತಾ ಇಲ್ಲ, ಆತ ಯಾರು ಅಂತ ಗೊತ್ತಿಲ್ಲ, ಸೆರೆಮನೆಯಲ್ಲಿದ್ದಾರೆ, ಜೈಲಿನಲ್ಲಿದ್ದಾರೆ ಅಂಥೇಳಿ ಪದೇ ಈ ರೀತಿಯ ಸ್ಟೇಟ್ಮೆಂಟ್ ಕೊಡೋದನ್ನು ಯಾರು ನಂಬ್ತಾರೆ ಅಂಥೇಳಿ. ಪ್ರಮುಖವಾಗಿ ಈ ಘಟನೆ ಆದ ಮೇಲೂ ಕೂಡ ಪಾಕಿಸ್ತಾನ ಎಚ್ಚೆತ್ಕೊಳ್ತಾ ಇಲ್ಲ. ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಸುಮಾರು ಬಾರಿ ಗುಂಡಿನ ದಾಳಿ ಆಗಿದೆ ಪಾಕಿಸ್ತಾನದ ಕಡೆಯಿಂದ. ಇದಕ್ಕೆ ಸರಿಯಾದ ರೀತಿಯಲ್ಲಿ ಎಚ್ಚರವನ್ನು ಕೂಡ ಭಾರತದ ಕಡೆಯಿಂದ ಹೋಗಿದೆ. ಆದರೂ ಕೂಡ ಅವರು ಕೇಳಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಭಯಂಕರ ಇರುತ್ತೆ ಪ್ರತಿಕಾರ. ಅಂತಿಂತ ಪ್ರತಿಕಾರ ಅಂತೂ ಇರೋದಿಲ್ಲ. ಎಲ್ಲ ರೀತಿಯಾದ ತಯಾರಿ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 4 ಮಹತ್ವದ ಸಭೆ ಆಗತ್ತೆ. ಭದ್ರತಾ ಸೇನೆಗಳಿಗೆ, ನಮ್ಮ ಸೈನಿಕರಿಗೆ, ಆರ್ಮಿಗೆ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಆ ಸ್ವಾತಂತ್ರ್ಯ ಹೇಗಿರುತ್ತೆ ಅಂತ ಹೇಳಿದ್ರೆ ನಂದು ಏನಿರೋದಿಲ್ಲ. ಪ್ರತಿಕಾರವನ್ನು ಹೇಗೆ ತೀರಿಸ್ಕೊಳ್ಬೇಕು ಅನ್ನೋದು ನೀವೇ ಅದನ್ನು ವಿಚಾರ ಮಾಡಬೇಕು ಅಂತೇಳಿ.
ಸ್ಥಳ ಆಗಿರ್ಬೋದು, ಪ್ರತಿಕಾರ ಹೇಗಿರಬೇಕು ಅನ್ನೋದು ನೀವೇ ಮಾಡಬೇಕು. ಬಟ್ ಅದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ, ಪ್ರವಾಸಿಗರ ಸಾವು ಆಗಿದೆಯಲ್ಲ ಅದಕ್ಕೆ ನ್ಯಾಯ ಸಿಗುವಂಥ ಕೆಲಸ ನೀವು ಮಾಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿರುವಂಥ ಫ್ರೀ ಹ್ಯಾಂಡ್. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜೋರಾಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ನಿವೃತ್ತ ಸೇನಾಧಿಕಾರಿ ಆಗಿರುವಂಥ ಕರ್ನಲ್ ಎಜೆ ಭಂಡಾರಿ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಏನು ನಿವೃತ್ತ ಸೇನಾಧಿಕಾರಿ ಆಗಿರ್ಬೋದು, ಚಿಂತಕರು ಅವರು ಕೂಡ ಜಾಯ್ನ್ ಆಗ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಭಂಡಾರಿ ಸರಿಗೆ ನಾನು ನಿಮ್ಮ ಹತ್ರನೇ ಬರ್ತೀನಿ. ಪದೇ ಪದೇ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ಕೂಡ ಕದನ ವಿರಾಮ ಉಲ್ಲಂಘನೆ ಆಗ್ತಾನೆ ಇದೆ. ಸೊ ಇವರಿಗೆ ಯಾವ ರೀತಿಯಾಗಿ ಪ್ರತಿಕಾರ ಕೊಡಬೇಕು ಅಂತೇಳಿ ನೋಡಿ, ಅವರಿಗೆ ಅವರು ಇಂಡಿಯಾದ ಈ ಟೈಪ್ ರಿಯಾಕ್ಷನ್ ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇದು ಒಮ್ಮೆ ಇದು ಜಂಪ್ ಮಾಡಿ ಬಿಡಬಹುದು ಅಂತೇಳಿ ಅವ್ರ ಅಂದಾಜಿತ್ತು. ಅದು ರಾಂಗ್ ಆಯ್ತು. ಮತ್ತೆ ಮೋದಿ ಒಮ್ಮೆ ಹೇಳಿದ ಮೇಲೆ ಅದನ್ನು ತೀರಿಸ್ತಾರೆ. ಯಾವ ತರದಲ್ಲಿ ನೋಡ್ಬೇಕು. ಯುದ್ಧ ಒಂದೇ ಅಲ್ಲ, ಯುದ್ಧ ಅಲ್ಲದೆ ಬಹಳ ತನಿಖೆ. ಈಗ ಆಲ್ರೆಡಿ ಅವರಿಗೆ ತುಂಬಾ ಪೆಟ್ಟು ಕೊಟ್ಟಿದ್ದೇವೆ. ಒಂದು ಎಲ್ಲ ಮನೆ ಈಗ ಸರ್ಚ್ ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಎಲ್ಲೆಲ್ಲಿ ಹೈಡೌಟ್ ಉಂಟು, ಯಾರೆಲ್ಲ ಎಲ್ಲ ಹತ್ಯಾರ ಉಂಟು, ಎಲ್ಲ ಎಕ್ಸ್ಪ್ಲೋಸಿವ್ ಇಟ್ಟಿದ್ರು. ಅದೇ ಎಕ್ಸ್ಪ್ಲೋಸಿವ್ ಆ ಮನೆಯನ್ನು ಉಡಿಸ್ ಮಾಡಿದ್ದಾರೆ. ಮತ್ತೆ ಇದು ಎಲ್ಲ ಫಾರೆಸ್ಟ್ ಏರಿಯಾವನ್ನು ಸರೌಂಡ್ ಮಾಡಿದ್ದಾರೆ. ಅವರನ್ನು ಹಂಟ್ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ನಾಳೆ ಅವ್ರು ಸಿಗ್ತಾರೆ. ಇದಲ್ಲದೆ ನೋಡಿ, ಅವರ ಪಾಕಿಸ್ತಾನದ ಎಲ್ಲ ಪಾಕಿಸ್ತಾನಿಗಳನ್ನು ಇಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ. ಎಲ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. 48 ಗಂಟೆ, ಈಗ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತೆ ಎಲ್ಲ ವೀಸಾ ಎಲ್ಲ ಕ್ಯಾನ್ಸಲ್ ಮಾಡಿದ್ರು. ಮತ್ತೆ 18 ಗೇಟ್ ಕ್ಲೋಸ್ ಮಾಡಿದ್ರು. ಎಲ್ಲ ಇಲ್ಲಿಂದ ಎಕ್ಸ್ಪೋರ್ಟ್ ಏನೆಲ್ಲ ಆಗ್ತದೆ ಅದನ್ನೆಲ್ಲ ಸ್ಟಾಪ್ ಮಾಡಿದ್ರು. ಟೂರಿಸ್ಟ್ನವರು ಆಲ್ರೆಡಿ ಈಗ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಅವರ ಎಲ್ಲ ವಿಸಿಟ್ ಬರುವವರೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತೆ ಇದರಲ್ಲಿ ಲೋಕಲ್ ಹೆಲ್ಪ್ ಬಹಳ ಉಂಟು. ಇನ್ನೂ ಕೆಲವರು ಇದ್ದಾರೆ, ಎಲ್ಲ ಸ್ಲೀಪಿಂಗ್ ಸೆಲ್ ಎಲ್ಲ ಆಕ್ಟಿವ್ ಆಗಿದ್ರು. ಆದ್ರಿಂದ ಮತ್ತೆ ಈಗ ಸಿಂಧು ವಾಟರ್ ಅನ್ನು ಇಲ್ಲಿಗೆ ಶ್ರೀಲಂಕಾಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಫ್ಲಡ್ಡಿಂಗ್ ಮಾಡಿದ್ದಾರೆ. ಅದರಲ್ಲಿ ಬಹಳ ತೊಂದರೆ ಆಗುಂಟು. ಸಿಂಧು ನದಿದ್ದು ನೀರು ಕಮ್ಮಿ ಆದ್ರಿಂದ ಅಲ್ಲಿಯೂ ನೀರಿಗೆ ಈಗ ಆಕಾರ ಆಗ್ತಾ ಉಂಟು. ಎಲ್ಲ ತರದಲ್ಲಿ ಇದೇ ಒಂದು ತರದಲ್ಲಿ ಒಳ್ಳೆದೇ ಆಯ್ತು. ಈಗ ಎಲ್ಲ ಬಾಂಗ್ಲಾದೇಶದವರನ್ನು ಕಳಿಸ್ತಾ ಇದ್ದಾರೆ. ಯಾವುದು ಭಂಡಾರಿ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಈ ಸಿಂಧು ನದಿ ನೀರು ಸ್ಥಗಿತ ಇದೆಯಲ್ಲ, ಯುದ್ಧಕ್ಕಿಂತ ಭೀಕರ ಅಂತ ಅನ್ಸಲ್ವಾ? ಇವಾಗ್ಲೂ ಆದ್ರೂ ಕೂಡ ಅವ್ರ ಬುದ್ಧಿ ಕಲಿಬೇಕಲ್ವಾ? ಅದೇ ಸಿಂಧು ನದಿದ್ದು ಈಗ ಜೀಲಂ ಮೂಲಕ ಒಮ್ಮೆ ಫ್ಲಡ್ಡಿಂಗ್ ಮಾಡಿದ್ದಾರೆ. ಇದಲ್ಲದೆ ಸಿಂಧುದು ನೀರು ಕಮ್ಮಿ ಆದ್ರಿಂದ ಅಲ್ಲಿಯೂ ನೀರಿಗೋಸ್ಕರ ಒದ್ದಾಡ್ತಾರೆ. ಇದೆಲ್ಲ ಎಲ್ಲ ತರದಲ್ಲಿ ಅವರಿಗೆ ಆಗ್ತಾ ಉಂಟು. ಇದಲ್ಲದೆ ನಮ್ಗೆ ಎಲ್ಲಾ ದೇಶಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. UK, UAE ಎಲ್ಲ ಅವರಿಗೂ ಇದು ಮಾಡಿದ್ದಾರೆ. ಮಕ್ಕಳಾಟಿಕೆ ಮಾಡಬೇಡ ಅಂತ ಬಿಟ್ಟು ಅವರ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ. ಈಗ ಅವರಿಗೆ ಮೊದಲೇ ಅವರಿಗೆ ಬುದ್ಧಿ ಬರಬೇಕಿತ್ತು. 2016ಗೆ ಊರಿದ್ದು ಸ್ಟ್ರೈಕ್ ಅವ್ರಿಗೆ ಗೊತ್ತುಂಟು. ಇದು ಪುಲ್ಗಾಮ್ದದ್ದು ಅವ್ರಿಗೆ ಗೊತ್ತುಂಟು. ಏನಾದ್ರು ಇದು ಅಷ್ಟು ಸುಲಭದಲ್ಲಿ ಆಗುದಿಲ್ಲ ಅಂತ. ಆದ್ರೆ ಇದು ಅನ್ಎಕ್ಸ್ಪೆಕ್ಟೆಡ್. ಅವ್ರು ಇಷ್ಟೆಲ್ಲ ತರದಲ್ಲಿ ಪೆಟ್ಟು ಸಿಗ್ತದೆ ಅಂತ ಹೇಳಿ ಅವ್ರು ನೆನೆಸಲಿಲ್ಲ. ಈಗ ಇಲ್ಲಿ ತುಂಬಾ ಪಾಕಿಸ್ತಾನದವ್ರು ಇದ್ದಾರೆ. ಅವರೆಲ್ಲ ಇನ್ನು ಹೋಗ್ಬೇಕಾಗ್ತದೆ. ಕೆಲವು ಈಗ ಇನ್ನೊಂದು ಅಲ್ಲಿ ಅವರು ಶುರು ಆಗುಂಟು. ಅಲ್ಲಿಂದ ಹುಡುಗಿಯರು ಬಂದು ಇಲ್ಲಿಯ ಲೋಕಲ್ ಮುಸ್ಲಿಮರನ್ನು ಮದುವೆ ಆಗಿ ಇಲ್ಲಿ ಸೆಟ್ಲ್ ಆಗಿದ್ದಾರೆ. ಅಂತವರನ್ನು ಈಗ ಕಲಿಸಲಿದ್ದಾರೆ.
ಸರ್, ಈಗ ಪ್ರಮುಖವಾಗಿ ಈ ರೀತಿ ಘಟನೆ ಆದಾಗ ನೋಡಿ, ಎಲ್ಲಿಯ ತನಕ ತಾಳ್ಮೆ ಇರುತ್ತೆ ಅಂತ ಹೇಳಿದ್ರೆ, ಮುಂಬೈ ದಾಳಿ ಆಯಿತು, ಆಗಲೂ ಕೂಡ ಸಹನೆಯಿಂದ ಇದ್ವಿ. ಅದಾದ ನಂತರ ಕೇದಾರ್ನಾಥ್ ಆಗಿರ್ಬೋದು, ಆಮೇಲೆ ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು. ಬಟ್ ಈಗ ಮತ್ತೆ ಸೈಲೆಂಟ್ ಆದರೆ ಮತ್ತೆ ಅವ್ರ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾರೆ. ಬಟ್ ಇದು ಒಳ್ಳೆ ಅವಕಾಶ ಅಲ್ವಾ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ? ಹೌದು, ಇದು ಒಳ್ಳೆ ಅವಕಾಶ. ಮತ್ತೆ ಈ ಸಿಮ್ಲಾ ಅಗ್ರಿಮೆಂಟ್ ಇದೆಲ್ಲ ನಮ್ದು ಏನು ಲಿಫ್ಟ್ ಇದ್ರು ಅದನ್ನು ಇದು ಡಿಸ್ಕಷನ್ ನಲ್ಲಿ ಸಾರ್ಟ್ ಔಟ್ ಮಾಡ್ಬೇಕು ಅಂತ ಹೇಳಿ ಉಂಟು. ಈ ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಮಾಡಬಾರ್ದು ಉಂಟು. ಆದ್ರೆ ಅವರು ಮಾಡ್ತಾ ಇದ್ದಾರೆ. ಇದು ಯಾವ ಇದು ನಾವು ಅಗ್ರಿಮೆಂಟ್ ಮಾಡಿದ್ರು ಅದರಲ್ಲಿ ಪ್ರಯೋಜನ ಇಲ್ಲ, ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ರು. ಈಗ ಪಾಕಿಸ್ತಾನ ಪದೇ ಪದೇ ಗೊಡ್ಡು ಬೆದರಿಕೆಯನ್ನು ಹಾಕ್ತಾ ಇರುವಂಥದ್ದು, ನಮ್ಮ ಹತ್ರ ಅಣುಬಾಂಬ್ಗಳಿದಾವೆ, ಯಾವಾಗ ಬೇಕಾದ್ರೂ ಯೂಸ್ ಮಾಡ್ತೀವಿ, ಅದು ಭಾರತಕ್ಕಾಗಿನೇ ಇಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ. ಸೊ ಅದು ಸುಲಭನಾ? ನೋಡಿ, ಅವ್ರದ್ದು ಇದೇ ಅನುಬಾಂಬ್ ಅಂತ ಹೇಳ್ಬಿಟ್ಟು ಇಷ್ಟು ವರ್ಷ ಕಾಂಗ್ರೆಸ್ ಅವರು ಇರುವಾಗ ಇದೇ ಹೆದರಿಕೆಯಲ್ಲಿ ಇಟ್ಟಿದ್ದಾರೆ. ಅವ್ರಿಗೆ ಗೊತ್ತುಂಟು ಅಣುಬಾಂಬ್ ಒಮ್ಮೆ ಅವ್ರು ಯೂಸ್ ಮಾಡಬಹುದು. ಅದಕ್ಕೆ ನಾವು ಪ್ರತ್ಯುತ್ತರವಾಗಿ ನಾವು ಯೂಸ್ ಮಾಡಿದ್ರೆ ಪಾಕಿಸ್ತಾನದ ಮ್ಯಾಪಿನಲ್ಲೇ ಇರುವುದಿಲ್ಲ. ಅದು ಅವರಿಗೆ ಸರಿಯಾಗಿ ಗೊತ್ತುಂಟು. ಆದ್ರಿಂದ ಪಾಕಿಸ್ತಾನದ ನ್ಯೂಕ್ಲಿಯರ್ ನಮಗೊಂದು ಥ್ರೆಟ್ ಅಲ್ಲ. ನಮಗೆ ಈಗ ಥ್ರೆಟ್ ಒಂದೇ ಪಿಒಕೆಯಲ್ಲಿ ಈ ಟೆರರಿಸ್ಟ್ ಕ್ಯಾಂಪ್ಸ್. ಈಗ ಅದು ಅವರು ಎಲ್ಲ ಅಡಿಗೆ ಹೋಗಿದ್ದಾರೆ ಅಂತ ಸುದ್ದಿ ಬರ್ತದೆ. ಪಾಕಿಸ್ತಾನದ ಟೆರರಿಸ್ಟ್ ಅವ್ರಿಗೆ ಗೊತ್ತುಂಟು ಅವರ ಮೇಲೆ ಅಟ್ಯಾಕ್ ಆಗ್ಬಹುದು ಅಂತ ಹೇಳಿ ಅಲ್ಲಿಂದ ಸ್ವಲ್ಪ ಜಾರಿದ್ದಾರೆ. ಮತ್ತೆ ಪಿಒಕೆ ಜನರೇ ಅವರಿಗೆ ಎಗೇನ್ಸ್ಟ್ ಆಗ್ತಾ ಇದ್ದಾರೆ. ಬಲೂಚಿಸ್ತಾನವು ಅವರ ಮೇಲೆ ಅಟ್ಯಾಕ್ ಮಾಡಿದಲ್ಲಿ ಆಗ್ತಾ ಉಂಟು. ಅವರು ಈಗ ಎದ್ದೇಳ್ತಾರೆ. ಆದ್ರಿಂದ ಎಲ್ಲ ಕಡೆಯಲ್ಲಿಯೂ ಅಫ್ಘಾನಿಸ್ತಾನ ಅವರು ಇವರ ಹತ್ರ ಒಳ್ಳೆ ಇದರಲ್ಲಿ ಇಲ್ಲ. ಇದೆಲ್ಲ ಕೂಡಿ ಅವರಿಗೆ ಈಗ ಎಲ್ಲೆಲ್ಲಿ ಬೇಡ್ಲಿಕ್ಕೆ ಹೋಗ್ತಾರೆ. UN ಹೋದ್ರು, ಮತ್ತೆ UAE ಹೋದ್ರು, UAE ಹೋದ್ರು, ಚೈನಾದಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ. ಎಲ್ಲರ ಕಾಲು ಹಿಡಿತಾ ಇದ್ದಾರೆ ಈಗ. ಎಸ್ ಸರ್, ಮಾತಾಡ್ತೀನಿ ಸರ್. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಡಾಕ್ಟರ್ ಮಧುರಾಣಿ ಗೌಡ ಅವರು, ಚಿಂತಕರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಮೇಡಮ್, ಈಗ ಈ ಘಟನೆ ಆದ ನಂತರ ಇಡೀ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇರೋದು, ಪ್ರತೀಕಾರ ಯಾವಾಗ ಹೇಗೆ ಅಂತೇಳಿ. ಅದಾದ ನಂತರ ಸಭೆಗಳ ಮೇಲೆ ಸಭೆ ಆಗುತ್ತೆ. ಪ್ರಮುಖವಾಗಿ ಲೀಡರ್ಸ್ಗಳ ಒಪಿನಿಯನ್ ಪಡೆಯೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೂಡ ಆಗಿದೆ. ಸೊ ನೀವು ಯಾವ ರೀತಿಯಾಗಿ ನಿರೀಕ್ಷೆ ಮಾಡ್ತೀರಿ ಈ ಬಾರಿಗೆ ಪ್ರತೀಕಾರವನ್ನು? ಮೊದಲನೇದಾಗಿ ಹೇಳಬೇಕಂತ ಅಂದರೆ, ಅಲ್ಲಿ ಅವರು ರಾಜಕೀಯದವ್ರಿರ್ಬೋದು ಅಥವಾ ಅಲ್ಲಿ ಯಾರು ದೇಶ ನಡೆಸ್ಬೇಕಂತ ಇದ್ದಾರೆ ಅವ್ರಿಗೆ ಒಂದೊಂದ್ಸಲ ನಾವು ಯೋಚನೆ ಮಾಡಿದಂಥ ಅವ್ರಿಗೆ ಬುದ್ಧಿಮಾಂದ್ಯರ ಅಂತ ಅನ್ನೋ ಒಂದು ಕ್ವೆಶನ್ ಬರುತ್ತೆ ನಮಗೆ. ಏಕೆಂದರೆ ಇದು ಒಂದಿನ ಎರಡು ದಿನದ್ದಲ್ಲ, ಇದು ನಡೀತಾ ಇರೋದು. ಒಂದು ವರ್ಷಾನುಗಟ್ಲೆಯಿಂದ ಇಂಡಿಯನ್ಸ್ನ ಪೇಷನ್ಸ್ನ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನಿಸುತ್ತೆ ಎಷ್ಟೊಂದು ಸಲ ನೋಡಿದಾಗ. ಆಮೇಲೆ ಯಾರೇ ಆದ್ರೂ ಒಂದು ಆಳೋರು ಅಥವಾ ಒಂದು ದೇಶನ ನಡೆಸೋರು ಅಂತ ಅಂದರೆ ಸ್ವಲ್ಪ ಆದರೂ ಯೋಚನೆ ಮಾಡಬೇಕು. ಇದರಿಂದ ನಮ್ಮ ದೇಶಕ್ಕೆ ಏನು ಎಫೆಕ್ಟ್ ಆಗುತ್ತೆ, ನಮ್ಮ ಪ್ರಜೆಗಳಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಅದನ್ನು ಏನು ಹೇಳ್ತಾ ಇದ್ದಾರೆ. ಬರೀ ಅವರು ಇವಾಗ ಅವರು ಏನು ಮಾಡಿದ್ದಾರೆ, ನೀವು ಹಿಂದೂನಾ ಅಂತ ಕೇಳಿ ಏನು ಕೊಲ್ದಿರೋದಂದರೆ ಅದು ಯಾರಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಕೂಡ ಯೋಚನೆ ಮಾಡ್ತಾ ಇಲ್ಲ ಅವರು. ಸೊ ಈ ಒಂದು ಸಿಚುವೇಶನ್ನಲ್ಲಿ ನಾವು ಅನ್ನೋದು, ಮೊದಲನೇದಾಗಿ ಆ ಆಡಳಿತ ಮಾಡೋರಿಗೆ ಒಂದು ಕಾಮನ್ ಸೆನ್ಸ್ ಇಲ್ಲ ಇನ್ನೂ ಒಂದು ಹೇಳಬೇಕಂತ ಅಂದರೆ ಅವ್ರಿಗೆ ಬುದ್ಧಿಮಾಂದ್ಯರು ಅನ್ನೋದು ಒಂದು ಕ್ವೆಶನ್, ಒಂಥರ ನಮಗೆ ಫೀಲಿಂಗ್ ಬರುತ್ತೆ. ರೆಗ್ಯುಲರಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಸಲ ಎರಡು ಸಲ ಆದರೆ ನಾವು ನೋಡ್ಬೋದು. ಪ್ರತೀಕಾರ ಅಂತಂದರೆ ಇನ್ ನೋ ವೇ ದೇ ಆರ್ ನಮ್ಮ ಇಂಡಿಯಾಗೆ ಅವರು ಕಾಂಪೀಟ್ ಮಾಡೋವಂತಹ ಯಾವುದೇ ಶಕ್ತಿ ಇಲ್ಲ ಅವ್ರಿಗೆ. ಅಂಥದ್ರಲ್ಲೂ ಸುಮ್ಮನೆ ಏನೋ ಒಂದು ಹೇಳಬೇಕು ಅಂತ ಹೇಳ್ಕೊಂಡು ಹೋಗ್ತಾ ಇರೋದು, ಇದು ನಿಜವಾಗ್ಲೂ ಅಸಹನೀಯ ಅಂತ ಅಂದ್ಬಿಟ್ಟು ನನ್ನ ಪ್ರಕಾರ ಅನಿಸುತ್ತೆ. ಎಸ್, ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಡಾಕ್ಟರ್ ವಿಜಯಾನಂದ ಎಸ್, IMA ಅಧ್ಯಕ್ಷರು, ಬೆಂಗಳೂರು ವಿಭಾಗ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್, ಪಾಕಿಸ್ತಾನ ಪದೇ ಪದೇ ತನ್ನ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದೆ. ಉಗ್ರನ ಮುಂದೆ ಬಿಟ್ಟು ಆ ಉಗ್ರರಿಗೆ ಸೈನಿಕರು ಅನ್ನುವಂಥ ಹೇಳುವಂಥ ಪಾಪಿ ಪಾಕಿಸ್ತಾನ ಅದು. ಬಟ್ ಈಗ ಈ ಘಟನೆ ಆದ ನಂತರ ಅಲ್ಲಿ ಗುಂಡಿನ ದಾಳಿ ಕೂಡ ನಿರಂತರವಾಗಿ ನಡೀತಾ ಇದೆ. ನಾವು ಎಲ್ಲೂ ಹೇಳಿಲ್ಲ ಪಾಕಿಸ್ತಾನದ ಮೇಲೆ ಯುದ್ಧ ಆಗತ್ತೆ ಅಥವಾ ಸರ್ಜಿಕಲ್ ಸ್ಟ್ರೈಕೋ ಮತ್ತೊಂದು ಮಗದು, ಏನು ಹೇಳಿಲ್ಲ. ಭಾರತದ ಕಡೆಯಿಂದ ಏನೂ ಹೋಗಿಲ್ಲ. ಆದರೂ ಕೂಡ 36 ಗಂಟೆ ಒಳಗಡೆ ನಮ್ಮ ಮೇಲೆ ಯುದ್ಧ ಆಗತ್ತೆ ಅಂತ ಹೇಳಿದೆಯಾ. ನಮ್ಮ ಪ್ರತೀಕಾರ ಇರೋದು ಉಗ್ರರ ಮೇಲೆ. ಅವ್ರಿಗೆ ಯಾಕೆ ಭಯ ಅಂತ? ಅದು ಅವ್ರು ಮಾಡಿರೋವಂಥ ಕರ್ಮ ಪಾಪಗಳಿಗೆ ಅದ್ರ ಮೇಲೆ ಅವ್ರಿಗೆ ಹೆದರಿಕೆ ಸ್ಟಾರ್ಟ್ ಆಗಿದೆ. ಎರಡು ವಿಷಯ ಭಾರಿ ಕ್ಲಿಯರ್ ಇದೆ. ಒಂದು, ಅಲ್ಲಿ ಭಾರಿ ಎಫೆಕ್ಟ್ ಆಗೋದು ಕಾಮನ್ ಪರ್ಸನ್ಸ್ಗಳಿಗೆ. ಎಕಾನಮಿ ಇಲ್ಲ ಅಲ್ಲಿ.
ಭಾರತಕ್ಕೆ ಬರ್ತಿದ್ದ ಎಲ್ಲ ಪೇಷಂಟ್ಗಳನ್ನ ಬಂದ್ ಮಾಡಿದ್ದಾರೆ. ಏಪ್ರಿಲ್ 29 ಲಾಸ್ಟ್ ಕೊನೆಯ ಪೇಷಂಟ್ನ ನಾವು ವಾಗ್ಬಾರ್ಡ್ರಿಂದ ಕಳಿಸ್ಕೊಟ್ಟಿದ್ದೀವಿ ಅಲ್ಲಿಗೆ. ಎರಡನೇದು ಅವರು ಟ್ರೇಡ್ನ ಅವರಾಗಿ ಅವ್ರನ್ನ ಬಂದ್ ಮಾಡಿಕೊಂಡಿದ್ದಾರೆ. ಇದು ಸಾರ್ಕ್ ಟ್ರೀಟಿ ಇದ್ದ ಇತ್ತು. ಈ ಟ್ರೇಡ್ ಟ್ರೀಟಿಯಲ್ಲಿ ಬಂದಾದಾಗ ನಮ್ಮಲ್ಲಿ ಔಷಧಿಗಳ ಕೊರತೆ ಸ್ಟಾರ್ಟ್ ಆಗುತ್ತೆ ಅವರಿಗೆ. ಭಾರತ 80% ನಾವು ಫಾರ್ಮಾಸ್ಯೂಟಿಕಲ್ ಡ್ರಗ್ಸು ರಫ್ತು ಮಾಡ್ತೀವಿ ಇಡೀ ಪ್ರಪಂಚದಲ್ಲಿ. ಈ ಥರ ಇದ್ದಾಗ ಪೂರ್ತಿ ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ಎಸ್ಪೆಷಲಿ ಎಮರ್ಜೆನ್ಸಿ ಮೆಡಿಸನ್ನು ಮತ್ತು ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸ್ಗಳು ಮತ್ತು ವ್ಯಾಕ್ಸಿನ್ಗಳ ಮೇಲೆ. ಈ ವ್ಯಾಕ್ಸಿನ್ ಭಾರಿ ಇಂಪಾರ್ಟೆಂಟ್ ಅಲ್ಲಿ ಭಾರಿ ಒಂದು ಚಾಲೆಂಜ್. ಅಲ್ಲಿ ಪಾಕಿಸ್ತಾನದಲ್ಲಿ ವ್ಯಾಕ್ಸಿನ್ ಹಾಕಲಿಕ್ಕೆ ಒಂದು ಚಾಲೆಂಜ್ ಇದೆ. ಕುರಾನಲ್ಲಿ ಇಲ್ಲ ಅದು ಅಂತ ಹೇಳಿ ನಮ್ಮನ್ನು ಸ್ವಲ್ಪ ಕಷ್ಟ ಆಗಿತ್ತು. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರಲ್ಲಿ ನಮ್ಮಲ್ಲಿ ಮುಲ್ಲಾ ಅವ್ರನ್ನೆಲ್ಲ ಹಿಡ್ಕೊಂಡು ಒಂದು ಹೇಳಿ ನಾವು ಪೋಲಿಯೋನ ಎರಾಡಿಕೇಟ್ ಮಾಡೋಕ್ಕೆ ಹೋಗಕ್ಕೆ ಅವ್ರಿಗೂ ಈ ಚಾಲೆಂಜ್ ಆಗಿದೆ. ಇದು ತಿಂಗಳಿಗೆ 156ರಿಂದ 170 ಪೇಷಂಟ್ಸ್ ಪೋಲಿಯೋ ಪೇಷಂಟ್ಸ್ ಇದು ಪಾಕಿಸ್ತಾನಲ್ಲಿ. ಇಡೀ ಪ್ರಪಂಚದಲ್ಲಿ ಪೋಲಿಯೋ ಹೊರಟೋಗಿದೆ ನೋಡಿದ್ರೆ ಅಲ್ಲಿದೆ. ಈಗ ಈ ಥರ ಸಮಸ್ಯೆಗಳು ತುಂಬ ಇದ್ದಾವೆ ಅಲ್ಲಿ. ಪೇಷಂಟ್ಗಳಿಗೆ ಪ್ರಾಬ್ಲಮ್ ಆಗೋದು, ನಿಮಗೆ ಹಾರ್ಟ್ ಪ್ರಾಬ್ಲಮ್ಮು, ಕ್ಯಾನ್ಸರ್ ಪ್ರಾಬ್ಲಮ್ ಎಲ್ಲ ಅವರು ಲಾವೂರಾಗಲಿ ನೀವು ಯಾವುದು ಬೇರೆ ಇದು ಅವರ ಪಾಕಿಸ್ತಾನ ಒಳ ಇದರಿಂದ ಪಂಜಾಬ್, ಸಿಂಧಿಂದ ಎಲ್ಲವೂ ಇಂಡಿಯಾಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾಯಿದ್ರು. ನಮ್ಮಲ್ಲೂ ಸಾಕಷ್ಟು ಫ್ರೀ ಟ್ರೀಟ್ಮೆಂಟು ಇದೆ. ನಮ್ಮಲ್ಲಿ ಅದು ಕನ್ಸೆಷನ್ ಟ್ರೀಟ್ಮೆಂಟು ಕೊಟ್ಟಿದ್ದಾರೆ. ಸರ್ಕಾರವು ಎಕ್ಸ್ಟೆಂಡ್ ಮಾಡಿದೆ ಅವರಿಗೆಲ್ಲ ಫ್ರೀ ಮಾಡಲಿಕ್ಕೆ. ಇಷ್ಟೆಲ್ಲ ಸೌಕರ್ಯವಿದೆ. ಅದಲ್ಲದೆ ಲಾಸ್ಟ್ 24-25 1.6 ಮಿಲಿಯನ್ ರೂಪಾಯಿಯಲ್ಲಿ ನಮ್ಮಲ್ಲಿ ರಫ್ತಾಗಿದೆ ಏನು ಡ್ರಗ್ಸ್, ಫಾರ್ಮಾಸ್ಯೂಟಿಕಲ್ ಡ್ರಗ್ಸ್ ಪಾಕಿಸ್ತಾನಿಗೆ. ಈಗ ಅವರೇ ಬಂದ್ ಮಾಡ್ಕೊಂಡಿರೋದ್ರಿಂದ ಇವೆಲ್ಲ ಕಾಮನ್ ಡ್ರಗ್ಸ್ಗಳಿಂದ ಹಿಡಿದು ಕ್ಯಾನ್ಸರ್ ಡ್ರಗ್ಗಳಿಗೆ ನಿಂತು ಹೋಗುತ್ತೆ. ನೀವು ಅವರಾಗೆ ನೀವು ಕೊಲ್ಲೋ ಹಾಗೆ ಆಗುತ್ತೆ. ನಿಮ್ಮ ಪೇಷಂಟ್ಸ್ಗಳೇ ನೀವೇ ಮಾತ್ರೆ ಕೊಡೋದಲ್ಲ ಇದ್ದಾಗ ಏನಾಗುತ್ತೆ, ನೀವೇ ವಾರ್ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಅದರಿಂದ ಅದೇ ಹೆದರಿಕೆ ಇದೆ ಅವ್ರಿಗೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ವೇರ್. ಬಾಂಬುಗಳು ಬೀಳುತ್ತೆ, ದಾಳಿ ಆಗುತ್ತೆ ಅಂತಲ್ಲ. ನಮ್ಮ ಎಕಾನಮಿ, ನಮ್ಮ ಮಾತ್ರೆಗಳು ಕೊಡೋಕ್ಕಾಗದಲ್ಲೇ ನಮ್ಮ ಪೇಷಂಟ್ಗಳಿಗೆ ನಮಗೆ ಹೊಟ್ಟೆ ತುಂಬಿಸೋಕ್ಕಾಗದಿದ್ದಾಗ ಇದೇ ಹೆದರಿಕೆ ಅವ್ರಿಗೆ. ಈ ರೀತಿ ಆದಾಗ ಯುದ್ಧನೇ ಮಾಡಬೇಕು ಅಂತೇನಿಲ್ಲ. ಈ ರೀತಿಯ ಕೆಲವೊಂದು ಜನರ ಮೇಲೆ ಪ್ರಭಾವ ಬೀರುವಂತ ಆಯ್ಕೆಗಳು ಇದಾವಲ್ಲ. ಪ್ರಮುಖವಾಗಿ ಸಿಂಧು ನದಿ ಬಂದ್ ಆಗಿರೋದು, ವೀಸಾ ಕ್ಯಾನ್ಸಲ್ ಮಾಡಿರುವಂಥದ್ದು, ಈಗ ಔಷಧಿ ಮೇಲೆ ಕಣ್ಣಿಟ್ಟಿರುವಂಥದ್ದು, ಇದೆಲ್ಲ ನೋಡ್ತಾ ಇದ್ರೆ ಮೊದಲೇ ಭಿಕಾರಿ ಅದು. ಮತ್ತೆ ಈ ರೀತಿ ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರೆ ಎಲ್ಲಿ ಹೆದರಿಕೆ ಆಗತ್ತೆ ಅಂತ ಹೇಳಿ. ಅಂದ್ರೆ ಅಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು 36 ಗಂಟೆ ಒಳಗಡೆ ನಮ್ಮ ಮೇಲೆ ದಾಳಿ ಆಗತ್ತೆ ಅಂತೇಳಿ. ಸೊ ಅಲ್ಲಿ ತಯಾರಿ ನಡೀತಾ ಇದ್ದಂತೆ, ತಾಲೀಮು ಶುರು ಆಗಿದಂತೆ ಯುದ್ಧವನ್ನು ಮಾಡೋದಕ್ಕೆ. ಸೊ ಯಾಕೆ ಈ ರೀತಿ ನೀಚ ಬುದ್ಧಿ, ಯಾಕೆ ಅವರು ನಮ್ಮ ಮೇಲೆ ತಿರುಗಿ ಬೀಳಬೇಕು ಅಂತೇಳಿ? ಯಾಕಂದ್ರೆ ನಮ್ಮ ಟಾರ್ಗೆಟ್ ಇರೋದು ಉಗ್ರರು. ಸೊ ಅವರ ಅಡಗು ತಾಣಗಳು ಎಲ್ಲಿದ್ದಾವೆ ಅದನ್ನು ಬುಡ ಸಮೇತ ಕಿತ್ತಾಗಬೇಕು ಅನ್ನೋ ಒಂದು ಪ್ಲಾನ್. ಅದರ ಜೊತೆಗೆ ಪ್ರಮುಖವಾಗಿ ಮೋದಿ ಫ್ರೀ ಹ್ಯಾಂಡ್ ಕೊಟ್ಟಿರೋದ್ರಿಂದಾಗಿ ಈ ಬಾರಿ ಅಂತೂ ಅವರಿಗೆ ಭಯಂಕರ ಇರುತ್ತೆ. ಅದರಲ್ಲಿ 2 ಮಾತೇ ಇರುತ್ತೆ. ಸೊ ಆ ಪ್ರತೀಕಾರದ ಆಯ್ಕೆ ನಿಮ್ಮದೇ ಇರಬೇಕು ಅಂತೇಳಿ. ಸೊ ಸರ್ಜಿಕಲ್ ಇಂತ ಬೇರೆ ಏನಾದರೂ ನೋಡ್ಬೋದು ಈ ಬಾರಿ? ಇದೇ ಸಾಕಲ್ಲ. ನಿಮ್ಮ ಪೇಷಂಟ್ಗಳನ್ನ, ನಿಮ್ಮ ಜನನೇ ನೀವು ಊಟ ಕೊಡೋಕ್ಕಾಗ್ತಾ ಇಲ್ಲ. ವಾರಿಗೆ ಹೋದ್ರೆ ಊಟ ಕೊಡೋಕ್ಕಾಗ್ಲಿಕ್ಕಲ್ಲ ಅವ್ರಿಗೆ. ಲೋ ಇಂಟೆನ್ಸಿಟಿ ಅಂಥದ್ದು ವರ್ಷಾನುಗಟ್ಟಲೆ ಆಪ್ರೇಷನ್ಸ್ ಮಾಡಿದ ರಷ್ಯಾದವರು ಮಾಡ್ತಾ ಇದ್ದಲ್ಲ, ಆ ಥರ ಮಾಡಿ ನಿಮಗೆ ಮೊದಲೇ ಎಕಾನಮಿ ಇಲ್ಲ ತಡ್ಕೊಳ್ಳಿಕ್ಕೆ. ನೀವು ಇಷ್ಟು ವರ್ಷ ಏನಾಗಿತ್ತು ನೀವು ಹೇಳಿದ್ರಲ್ಲ, ಇದು ಯಾಕೆ ಅವ್ರಿಗೆ ಈ ಥರ ಕಲ್ಚರ್ ಡೆವಲಪ್ ಆಯಿತು ಅಂದರೆ ಅದು ಅಮೇರಿಕಾ ಡೆವಲಪ್ ಮಾಡಿದ್ದಂಥದ್ದು. ಏನೋ ಅವ್ರಿಗೆ ದುಡ್ಡು ಕೊಟ್ಟು ಆಫ್ಘಾನಿಸ್ತಾನ ಪ್ರಾಬ್ಲಮ್ 76ರಿಂದ ಸ್ಟಾರ್ಟ್ ಆಯ್ತಲ್ಲ ಅಲ್ಲಿ, ಅವಾಗಿಂದ ಅವರು ರಷ್ಯಾ ಇನ್ವೇಷನ್ ಆದ್ರಿಂದ ಇವರಿಗೆ ಎಕಾನಮಿ ಬೇರೆ ಏನೂ ಇರಲಿಲ್ಲ ಅಲ್ಲಿ ಆಫ್ಘಾನಿಸ್ತಾನಲ್ಲಿ ಅವ್ರಿಗೆ ಇನ್ವೇಡ್ ಆದಮೇಲೆ ಅವ್ರಿಗೆ ಉಳಿದಿದ್ದು ಒಂದೇ ಎಕಾನಮಿ ಪಾಪಿ ಸೀಡ್ಸ್, ಡ್ರಗ್ಸ್ ರಫ್ತು ಮಾಡಲಿಕ್ಕೆ. ಅದು ಎಲ್ಲ ಹೊರಟೋದ್ಮೇಲೆ ಇನ್ನೇನಿಲ್ಲ. ಅಮೇರಿಕಾದ ಏನು ಕೊಡ್ತಾರೋ ಅದರಲ್ಲಿ ಇವರು ಬದುಕಲಿಕ್ಕೆ ಶುರುವಾಯಿತು. ಈ ಬರುವಂಥ ಅರ್ಧ ದುಡ್ಡು ಆರ್ಮಿ ತೊಗೊಳ್ತಾರೆ, ಇನ್ನು ಅರ್ಧ ದುಡ್ಡು ಇದು ಸರ್ಕಾರದಲ್ಲಿ. ಈ ಅರ್ಧ ಸರ್ಕಾರದಲ್ಲಿ ಅದರಲ್ಲಿ 1/3 ಜನಕ್ಕೆ ಹೋಗುತ್ತೆ ಹೊರತು 2/3 ಬರೀ ಕರಪ್ಷನ್ಲೇ ಇದಾರಿಲ್ಲ. ಇವರೆಲ್ಲರೂ ನೋಡಿದ್ರು, ಇನ್ಕ್ಲೂಡಿಂಗ್ ಮುಷರಫ್ ನೋಡಿದ್ರು. ಎಲ್ಲರೂ ಅವಧಿ ಆದ ತಕ್ಷಣ ಎಲ್ಲ ಅಮೇರಿಕಾ ಮತ್ತು ಲಂಡನಲ್ಲಿ ಹೋಗಿ ಇವ್ರು ಮನೆ ಮಾಡಿಕೊಂಡು ಅಲ್ಲಿ ಸಾಯ್ತಾರೆ ಇವರೆಲ್ಲ. ಸೊ ಇವ್ರಿಗೇನಾಗಿದೆ ಅಲ್ಲಿ, ಅವ್ರಿಗೆ ಸ್ವಂತ ಜನಕ್ಕೆ ಬುದ್ಧಿ ಇಲ್ಲ ಅಲ್ಲಿ. ಇಂಥವ್ರನ್ನೆಲ್ಲ ತಂದು ಉಗ್ರರ ದುಡ್ಡಲ್ಲಿ ನಿಂತ್ಕೊಂಡು ಉಗ್ರನ್ನ ಬೆಳೆಸ್ಕೊಂಡು ನೀವು ಮಾಡೋದಕ್ಕೆ ಹೋದಾಗ ಏನಾಗುತ್ತೆ, ಇದೇ ಪ್ರತಿಕಾರ. ಸೊ ಯಾವ ಬಾಂಬುಗಳು ಬೇಕಿಲ್ಲ, ಅವ್ರವ್ರು ಮಾಡಿರುವಂಥ ಮಿಸ್ಟೇಕ್ಸ್ ಮತ್ತು ತಪ್ಪು ಕರ್ಮಗಳಲ್ಲಿ ಅವ್ರಿಗೆ ಕಷ್ಟ ಆಗ್ತದೆ. ಈಗ ಆ ಹೆದರಿಕೆಯಲ್ಲೇ ಎಷ್ಟೋ ಜನ ಪ್ರಾಬ್ಲಮ್ ಶುರು ಆಗ್ತದೆ ಈಗ ಅಲ್ಲಿ. ಭಂಡಾರಿ ಸರ್, ಈಗ ಪಾಕಿಸ್ತಾನದ ಕುತಂತ್ರ ಬುದ್ಧಿ ಏನು ಅಂತ ಹೇಳಿದ್ರೆ, ಈ 2008ರಲ್ಲಿ ಆಗಿರುವಂಥ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ನನ್ನು ಆಶ್ರಯ ಕೊಡಲಾಗಿದೆ ಅನ್ನೋದು ಕನ್ಫರ್ಮ್ ಆಗಿದೆ.
ಆಮೇಲೆ ಪೆಹಲ್ಗಾಮ್ ದಾಳಿಗೆ ಮಾಸ್ಟರ್ ಮೈಂಡ್ ಆತನೇ. ಬಟ್ ಈಗ ನಮ್ಮ ಟಾರ್ಗೆಟ್ ಇರೋದು ಆತ. ಸೊ ಹಾಗಾಗಿ ಆ ಪಾಕಿಸ್ತಾನಕ್ಕೆ ಏನಾದರೂ ಭಯ ಇರಬಹುದಾ ಹೇಗೆ ಅಂತೇಳಿ ನೇರವಾಗಿ ಅಲ್ಲಿನೇ ಪಾಕಿಸ್ತಾನದ ಮೇಲೇ ಆತ ಇರುವಂಥ ಜಾಗದಲ್ಲಿ, ಯಾಕಂದರೆ ಎಲ್ಲ ರೀತಿಯಾದ ಮಾಹಿತಿ ಸಿಕ್ಕಿದೆ. ಸೊ ಹಂಗಾಗಿ ನೇರವಾಗಿ ಆತನ ಮೇಲೆ ದಾಳಿ ಆದರೆ ಆಲ್ಮೋಸ್ಟ್ ಅಲ್ಲಿ ಅರ್ಧಕ್ಕರ್ಧ ಉಡಿಸಾಗ್ಬಿಡುತ್ತೆ ಪಾಕಿಸ್ತಾನ. ಆರ್ಮಿ ಚೀಫ್ ತನ್ನ ಫ್ಯಾಮಿಲಿಯನ್ನು ಕಳಿಸಿದ್ದಾರೆ ಆಲ್ರೆಡಿ. ಕೆಲವು ಮಿನಿಸ್ಟರು ತಮ್ಮ ಫ್ಯಾಮಿಲಿಯನ್ನು ಕಳಿಸಿದ್ದಾರೆ. ಮತ್ತೆ ಆರ್ಮಿಯಲ್ಲಿ ಆಫೀಸರ್ಸ್ ಮತ್ತೆ ಕೆಲವೊಂದು 5,000 ಹೆಚ್ಚಿಗೆ ರಿಸೈನ್ ಮಾಡಿದ್ದಾರೆ. ಇದರಿಂದ ನಮಗೆ ಅರ್ಥ ಆಗ್ತದೆ ಯಾವ ಲೆವೆಲ್ಗೆ ಇವರಿಗೆ ಹೆದರಿಕೆ ಆಗುಂಟು ಅಂತ. ಇವರು ಈಗ ಇದು ಕೆದಕಿ ನಮಗೆ ಯುದ್ಧ ಮಾಡ್ಬೇಕು ಅಂತೇಳಿ ಮಾಡುದು ಯಾಕೆ? ಈಗ ಅಲ್ಲಿ ತಿನ್ಲಿಕ್ಕೆ ಅನ್ನ ಇಲ್ಲ. ಇವು ಯುದ್ಧ ಆದ್ರೆ ಸ್ವಲ್ಪ ಸಿಂಪತಿ ಆದ್ರೂ ಬಂದುಬಿಟ್ಟು ಎಲ್ಲ ಕಡೆಯಿಂದ ಹೆಲ್ಪ್ ಬರ್ಬಹುದು ಅಂತ ಹೇಳಿ ಆ ಆಸೆಯಿಂದ ನಮ್ಮಲ್ಲಿ ಯುದ್ಧ ಮಾಡುವ ಅಂತ ಯಾರು ಗೊತ್ತುಂಟು. ಸೊ ಯುದ್ಧ ಮಾಡಿದ್ರೆ ಏನು ಆಗುದಿಲ್ಲ, ಅಷ್ಟರೊಳಗೆ ಇಲ್ಲಿ ಚೆನ್ನಾಗಿ ಸಾಮಾನೆಲ್ಲ ಬರ್ತದೆ. ಈಗ ಯಾರು ಅವರ ಫೇವರ್ ಇಲ್ಲ. ಅದೇ ಯಾರಿಗೂ ಟೆರರಿಸಂ ಬೇಡ. ಈಗ ಕೆನಡಾದಲ್ಲಿ ಆಯ್ತು, ಎಲ್ಲ ಕಡೆಯಲ್ಲಿಯೂ ಟೆರರಿಸಂ ಆಕ್ಟಿವಿಟೀಸ್ ಆಗ್ತದೆ. ಅದು ಆದ್ರಿಂದ ಯಾರು ಇದಕ್ಕೆ ಎನ್ಕರೇಜ್ ಕೊಡಲ್ಲ. ಈವನ್ ಚೈನಾಕ್ಕೂ ಇದು ಬೇಡ. ಚೈನಾದವರನ್ನು ಕೆಲವರನ್ನು ಕೊಂದಿದ್ದಾರೆ ಇಲ್ಲಿ ಪಾಕಿಸ್ತಾನದಲ್ಲಿ ಅವರ ಇನ್ಸ್ಟಾಲೇಷನ್ ನಲ್ಲಿ. ಯಾರಿಗೂ ಬೇಡ. ಈಗ ಚೈನಾ ಒಪ್ಪಲ್ಲಿ ಈಗ ಸ್ವಲ್ಪ ಈ ಹೊರಗೆ ಬರ್ಲಿಕ್ಕೆ ಶುರು ಮಾಡಿದೆ. ಆದ್ರೆ ನಮ್ಮ ಇಂಡಿಯಾಕ್ಕೆ ಎಗೇನ್ಸ್ಟ್ ಆಗಿ ಬರುದಿಲ್ಲ, ಅದು ನಮಗೆ ಗ್ಯಾರಂಟಿ. ಆದ್ರೆ ಬಂದ್ರು ನಾವು ಮೆಂಟಲಿ ಪ್ರಿಪೇರ್ಡ್, ಫಿಸಿಕಲಿ ಪ್ರಿಪೇರ್ಡ್. ನಾವು ಯುದ್ಧದಲ್ಲಿಯೂ ಎರಡನ್ನು ತಕೊಂಡೇ ನಾವು ಈ ತಯಾರಿಯಲ್ಲಿ ಇದ್ದೇವೆ. ಅದರಿಂದ ಹೆದರಿಕೆ ಇಲ್ಲ. ಆದ್ರೆ ಅವನು ಬರುವುದಿಲ್ಲ ಅಂತ ಹೇಳಿ ನಮ್ಗೆ ಗೊತ್ತುಂಟು. ಯಾಕಂದ್ರೆ ಅವರಿಗೆ ಬೇಡ ನಮ್ಮ ಹತ್ರ ಇಂಡಿಯಾದಲ್ಲಿ ಜಗಳ ಮಾಡಿದ್ರೆ ಅವರಿಗೆ ತುಂಬಾ ತೊಂದರೆ ಉಂಟದೆ ಗೊತ್ತುಂಟು. ಈಗ ಇಷ್ಟರವರೆಗೆ ಈಗ ನಮ್ಮಲ್ಲಿ ಮಾತುಕತೆ ಎಲ್ಲ ಸರಿಯಾಗಿ ಆಗ್ತಾ ಉಂಟು, ಡಿಸ್ಕಷನ್ ಆಗ್ತಾ ಉಂಟು. ಮುಂಚೆಯಾಗಿ ಅಲ್ಲ, ಈಗ ಬಹಳ ಸಾಫ್ಟ್ ಆಗುಂಟು. ಈಗ ಪಾಕಿಸ್ತಾನಕ್ಕೆ ಈಗ ಯುದ್ಧ ಯಾಕೆ ಬೇಕು ಅಂದ್ರೆ ಎಲ್ಲ ಸಾಮಾನು, ಎಲ್ಲ ಸಾಮಗ್ರಿ ಎಲ್ಲದು ಅಟ್ಲೀಸ್ಟ್ ಈ ಟೈಮಲ್ಲಿ ಸ್ವಲ್ಪ ಆದ್ರೂ ಕೊಡ್ಲಿಕ್ಕೆ ಬರ್ತಾರೆ. ಈಗ ಇಲ್ಲಿ ಹತ್ರ ಹೋದ್ರು ಮತ್ತೆ ಎಲ್ಲ ಬೇರೆ ದೇಶದಲ್ಲಿ UN ಎಲ್ಲ ಕಡೆಯಲ್ಲಿ ಹೋಗ್ಬಿಟ್ಟು ಕೈಕಾಲು ಹೊಡಿತಾ ಇದ್ದಾರೆ. ಚೈನಾದಲ್ಲಿ ಎಲ್ಲರದ್ದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರಿಗೂ ಇವರ ಹೆಲ್ಪ್ಗೆ ಬರ್ಲಿಕ್ಕೆ ಮನಸ್ಸಿಲ್ಲ. ಆದ್ರೆ ಅಟ್ಲೀಸ್ಟ್ ವಾರದಲ್ಲಿ ಶುರು ಆದ್ರೆ ಸ್ವಲ್ಪ ಸಿಂಪತಿಯಲ್ಲಿ ಕೆಲವೆಲ್ಲ ಟರ್ಕಿ ಇದೆಲ್ಲ ಕೆಲವು ದೇಶಗಳು ಇದಕ್ಕೆ ಇದು ಹೆಲ್ಪ್ ಕೊಡಬಹುದು. ಇದು ನೋಡಿ ಈಗ ಎಲ್ರಿಗೂ ಬೇಡ ಅಂತ ಆಗುಂಟು. ಅಮೆರಿಕ ಎಲ್ಲ ಬ್ಲಾಕ್ ಮಾಡಿದೆ ಪಾಕಿಸ್ತಾನದವರನ್ನು, ಮತ್ತೆ 40 ಮುಸ್ಲಿಂ ಕಂಟ್ರೀಸ್ ಎಂಟ್ರಿ ಇಲ್ಲ. ಅಂದ್ರೆ ಎಲ್ಲ ಕಡೆ ಈಗ ಗೊತ್ತುಂಟು ಎಲ್ಲ ಇಸ್ಲಾಮೈಸೇಷನ್ ಆಗ್ತಾ ಉಂಟು ಅಂತ ಹೇಳಿ. ಆದ್ರಿಂದ ಟೆರರಿಸಂಗೆ ಹೇಗೂ ಎಂಟರ್ಟೈನ್ ಮಾಡುದಿಲ್ಲ. ಈಗ ಯಾವ ತರದಲ್ಲಿ ಹೊಡಿತಾರೆ ಖಂಡಿತ. ಆದ್ರೆ ಯಾವ ತರದಲ್ಲಿ ಹೊಡಿತಾರೆ ಹೇಗೆ ಅಂತೇಳಿ ಇನ್ನು ನೋಡ್ಬೇಕಷ್ಟೇ. ಈಗ ಒಂದು ತರದಲ್ಲಿ ಈಗ ಸರಿಯಾಗಿ ಅವರಿಗೆ ಬುದ್ಧಿ ಕಲಿಸಿ ಉಂಟು. ಈಗ ನಾವು ತಗೊಂಡ ಎಲ್ಲ ಆಕ್ಷನ್ ನಲ್ಲಿ ಬಹಳ ಈಗ ಅವರಿಗೆ ತೊಂದರೆ ಆಗುಂಟು. ಇದು ಅಲ್ಲದೆ ಫಿಸಿಕಲಿ ಈಗ ಅದು ಯಾವ ತರದಲ್ಲಿ ಆಗ್ತದೆ ಅಂತೇಳಿ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಬಹಳ ಇದರಲ್ಲಿ ಉಂಟು, ಹೊಡಿತಾರೆ ಖಂಡಿತ. ಅದೇ ಹೆಂಗ್ ಹೊಡಿಬೇಕು ಅನ್ನೋದು ಈಗಿರುವಂಥ ವಿಚಾರ. ಸರ್, ಈಗ ಪ್ರಮುಖವಾಗಿ ಈ ಪೆಹಲ್ಗಾಮ್ ಘಟನೆ ಆಗತ್ತಲ್ಲ, ಮೇ 15ನೇ ತಾರೀಕಿಗೆ ಈ ಉಗ್ರರು ಬಂದಿರ್ತಾರಂತೆ. ಅಂದರೆ ಸ್ಥಳೀಯರ ಸಹಕಾರದಿಂದ ತಮ್ಮ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡೇ ಬಂದಿರ್ತಾರೆ. ಸೊ ಈಗ ನಮ್ಮವರಲ್ಲಿ ಅಂದರೆ ಜಮ್ಮು ಕಾಶ್ಮೀರದ ಒಳಗಡೆ ಶಂಕಿತ ಉಗ್ರರು ಇದ್ದಾರಲ್ಲ, ಅವ್ರನ್ನ ಯಾವ ರೀತಿಯಾಗಿ ಮಟ್ಟ ಹಾಕಬೇಕು ಅಂತೇಳಿ ಈಗಾಗಲೇ 5 ರಿಂದ 6 ಮನೆಗಳು ಕೂಡ ಧ್ವಂಸವನ್ನು ಮಾಡಲಾಗಿದೆ. ಈ ಸರ್ವೆ ಹೇಗೆ ನಡಿಬೇಕು ಅಂತೇಳಿ, ಅದಾದ ನಂತರ ಹೊರಗಿನವ್ರನ್ನ ನೋಡ್ಕೊಳ್ಳೋಣ ಅಂತ. ನೋಡಿ, ಈಗ ಆಲ್ರೆಡಿ JNK ಅವರಿಗೆ ಅರ್ಥ ಆಗುಂಟು. ನಮ್ಮ ಎಲ್ಲ ಟೂರಿಸಂ ಬಂದಾದ್ರೆ ಅವರಿಗೆ ಕೆಲಸ ಇಲ್ಲ. ಈಗ ಬಹಳ ಕಂಫರ್ಟೇಬಲ್ ಇದ್ರು, ಚೆನ್ನಾಗಿ ಹೋಗ್ತಿದ್ರು. ನಮ್ದು ಬಹಳ ಟೂರಿಸ್ಟು ನಮ್ದು ಫಾರಿನ್ ಎಲ್ಲ ಬರ್ತಿದ್ರು. ಈಗ ಈ ತರದಿಂದಾಗಿ ಅವರಿಗೆ ಬಹಳ ಪೆಟ್ಟು ಬಿದ್ದು ಉಂಟು. ಇನ್ನು ಲೋಕಲ್ಲೇ ತಿರುಗಿಸ್ತಾರೆ, ಲೋಕಲ್ಲಿ ನಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅವರಿಗೆ ಎಲ್ಲ ಫೆಸಿಲಿಟೀಸ್ ಅರ್ಥ ಆಗುಂಟು. ಈ ಟೆರರಿಸಂ ಇಂದ ಏನು ಪ್ರಯೋಜನ ಇಲ್ಲ. ಯಾರ್ಯಾರು ಟೆರರಿಸಂ ಬಂದ್ಬಿಟ್ಟು ಎಲ್ಲೆಲ್ಲಿ ಅಡಗ್ತಾರ ಅವರ ಗುಟ್ಟು ಇವರಿಗೆ ಎಂಫಸೈಸ್ ಮಾಡಿದ್ರೆ ಲೋಕಲ್ ಇನ್ನು ನಮಗೆ ಇನ್ಫಾರ್ಮೇಶನ್ ಕೊಟ್ಟ.
ಈಗ ತುಂಬಾ ಎಲ್ಲ ಎಲ್ಲ ಕಡೆಯಲ್ಲಿಯೂ ಈಗ ಹೌಸ್ ಸರ್ಚ್ ಆಗ್ತಾ ಉಂಟು. ಇವರೆಲ್ಲ ಕೆಲವೆಲ್ಲ ಇಲ್ಲಿ ಮನೆಯಲ್ಲಿ ಎಲ್ಲ ಅಡಗಿಸಿಟ್ಟಿದ್ದಾರೆ. ಮತ್ತೆ ಬಾರ್ಡರ್ ಏರಿಯಾದಲ್ಲಿ ಮನೆ ಉಂಟು, ಅದಕ್ಕೆ ಆಚೆಯಿಂದ ಬಂದುಬಿಟ್ಟು ಇಲ್ಲಿ ಈಚೆಗೆ ಅವರದ್ದು ಕಾರ್ಯ ಇದು ಟೆರರಿಸಂ ಅನ್ನು ಮಾಡ್ತಾ ಇದ್ದಾರೆ. ಮತ್ತೆ ಆಲ್ರೆಡಿ ಇಲ್ಲಿ ನಮ್ಮ JNKಯಲ್ಲಿ ಸ್ಲೀಪಿಂಗ್ ಸೆಲ್ಸ್ ಉಂಟು. ಅವರು ಈಗ ಕೆಲವರು ಎದ್ದಿದ್ದಾರೆ, ಇನ್ನೂ ಕೆಲವರು ಇರಬಹುದು. ಇದು ಇವರಿಗೆ ನಮ್ಮ ಅಲ್ಲಿಂದ ಟೆರರಿಸ್ಟ್ ಬಂದ್ರೆ ಅವರಿಗೆ ಎಲ್ಲಾ ತರದಲ್ಲಿ ಹೆಲ್ಪ್ ಕೊಡ್ಲಿಕ್ಕೆ. ಆದ್ರೆ ಈ ಸಲ ಯಾರ್ಯಾರು ಹೆಲ್ಪ್ ಕೊಟ್ಟಿದ್ದಾರೆ ಅವರ ಮನೆಯನ್ನು ಉಡಿಸಿ ಮಾಡಿದ್ದಾರೆ. ಯಾರ್ಯಾರು ಯಾವ ತರದಲ್ಲಿ ಹೆಲ್ಪ್ ಕೊಟ್ಟವರನ್ನು ಬಿಡಲಿಕ್ಕೆ ಉಂಟು ಅವರಿಗೆ. ನಮಗೆ ಇದರಲ್ಲಿ ಬೇಡ ಸಾಹಸ. ಅಂದ್ರೆ ಅವ್ರದ್ದು ಕಂಪ್ಲೀಟು ಅವರ ಎಷ್ಟು ಎಸೆಟ್ ಮಾಡಿದಾರ ಅದೆಲ್ಲ ಹೋಯ್ತು. ಮತ್ತೆ ಅವರ ಮೇಲೆ ಆಕ್ಷನ್ ಉಂಟು. ಎಸ್, ಹಾಗೆ ಸಂಪರ್ಕದಲ್ಲಿರಿ ಸರ್. ಈಗ ಮಧು ಮೇಡಮ್, ಈಗ ಪ್ರಮುಖವಾಗಿ ಈ ಒಂದು ಪ್ರತೀಕಾರ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಲೀಡರ್ಸ್ಗಳ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈ ಸಮಯದಲ್ಲಿ ಎಲ್ಲ ಲೀಡರ್ಸ್ಗಳು ಅಂದರೆ ರಾಜಕಾರಣಿಗಳು ಕೂಡ ಒಗ್ಗಟ್ಟಾಗಿದ್ದಾರೆ. ಏನೇ ಆದರೂ ಕೂಡ ನಾವು ಕೇಂದ್ರ ಸರ್ಕಾರದ ಪರವಾಗಿರ್ತೀವಿ ಅಂತೇಳಿ. ಸೊ ಇದನ್ನು ನೋಡಿದಾಗ ಸಹಜವಾಗಿ ಈ ಬಾರಿ ಒಂದು ಪಾಠ ಕಲಿಸೋದಕ್ಕೆ ಅಥವಾ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಅಲ್ವಾ? ತುಂಬ ಒಳ್ಳೆ ಅವಕಾಶ. ಆಮೇಲೆ ನೀವು ಅವ್ರನ್ನ ನೋಡಿದ್ರೆ ಆ್ಯಕ್ಚುಲಿ ನೋಡಿ, ಪ್ರತೀಕಾರ ಅಂತ ನಾವು ಅಷ್ಟು ತೊಗೊಂಡಿಲ್ಲ. ಬಟ್ ಅವ್ರು ಮಾತಾಡೋದು, ಅವರ ವೇ ಆಫ್ ಸ್ಪೀಕಿಂಗ್, ಇವಾಗ ನಿನ್ನೆ ಅಷ್ಟೇನೆ ಯಾರೋ ಹೇಳ್ತಾರೆ ಸಿಂಧು ನದಿ ಕೊಟ್ಟಿಲ್ಲ ಅಂದರೆ ನಾವು ಅವ್ರ ರಕ್ತ ಕುಡಿದು ಬಿಡ್ತೀವಿ ಅಂತ. ರಕ್ತ ಕುಡಿತೀವಿ, ಉಸಿರು ನಿಲ್ಲಿಸ್ತೀವಿ ಅಂತ. ಆದರೆ ಆ ಮಿನಿಸ್ಟರ್ಸ್ ಕೂಡ ಈ ಥರ ಮಾತಾಡ್ತಾರೆ ಅಂದರೆ ಅವ್ರಿಗೂ ಉಗ್ರರಿಗೂ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಸೊ ಎಲ್ಲರೂ ಉಗ್ರರೇ ಅನ್ನೋ ಥರ ಅಲ್ಲಿ ಇದ್ದಾರೆ. ಆ್ಯಂಡ್ ಅಲ್ಲಿ ಅವರು ಓಪನ್ ಆಗಿ ಸಪೋರ್ಟ್ ಮಾಡ್ತೀವಿ ಭಯೋತ್ಪಾದನೆ ಅನ್ನೋ ಇದನ್ನು ಕೊಡ್ತಾ ಇರೋದ್ರಿಂದ, ಮೆಸೇಜ್ನ ಅವರು ಕೊಡ್ತಾ ಇರೋದ್ರಿಂದ ನಾವು ದೇಶನೇ ಉಗ್ರರದು ಅಂತ ಅಂದ್ಬಿಟ್ಟು ಟ್ರೀಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಆಮೇಲೆ ಎಸ್ಪೆಷಲಿ ಇವಾಗ ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ಎಲ್ಲರೂ ಒಂದಾಗಿದ್ದಾರೆ. ಇದನ್ನು ಏನಾದರೂ ಮಾಡಿ ಸದೆ ಬಡಿಬೇಕು ಅಂತ ಅಂದ್ಬಿಟ್ಟು ಅವರೆಲ್ಲ ಒಂದಾಗಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಇದು ಒಂದು ಒಳ್ಳೆಯ ಮೂವ್. ಏಕೆಂದರೆ ಈ ಥರ ಅವ್ರು ನೆಕ್ಸ್ಟ್ ಯೋಚನೆ ಕೂಡ ಮಾಡಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡಿದ್ದಾರೆ. ಮತ್ತು ಅವ್ರು ಏನು ತೊಗೊಳ್ತಾ ಇದ್ದಾರೆ ನಿರ್ಧಾರ, ಇದು ಭಾಳ ಒಳ್ಳೆಯ ಮೂವ್ ಅಂತ ಅಂದ್ಬಿಟ್ಟು ಅವ್ರ ಕೈಯಾರ ಅವರಾಗಿದ್ದು ಅವರೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇವಾಗ ಸರ್ ಹೇಳ್ದಂಗೆ ಟೂರಿಸಮ್ ಏನು ಇತ್ತು ಅದೇ ಅಲ್ಲಿ ಬೇರೆ ಇನ್ನೇನು ಇಲ್ಲ, ಏನೂ ಮಾಡಲಿಕ್ಕಾಗಲ್ಲ ಅಲ್ಲಿ ಅವ್ರಿಗೆ. ದಟ್ ಇಸ್ ದ ಓನ್ಲಿ ಸೋರ್ಸ್ ಆಫ್ ಇನ್ಕಮ್. ಅವರೆಲ್ಲ ಇವಾಗ ನಮ್ಮರ ಖಾನಾ ಚೀನ್ಲಿಯಾ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ನಮ್ಮದು ಹೆಂಗೆ ನಾವು ಲೈಫ್ ನಡೆಸೋದು ಈ ಥರ ಒಂದೆಲ್ಲ ಮಾತಾಡಬೇಕಾದ್ರೆ ಅವ್ರು ಯಾರಿಗೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋ ಕ್ವೆಶನ್ಸ್ ಕೂಡ ಅವ್ರಿಗೆ ತಲೆಯಲ್ಲಿ ಇಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಗೌರ್ಮೆಂಟ್ ಏನು ನಿರ್ಧಾರ ತೊಗೊಂಡಿದೆ ಇವಾಗ ಮಾಡಿದರೆ ನಿಜವಾಗ್ಲೂ ಇದು ಭಾಳ ಒಳ್ಳೆ, ಬರೀ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಪೂರ್ತಿ ಜಗತ್ತಿಗೇನೇ ಇದೊಂದು ಮೆಸೇಜು. ಏನಾದರೂ ಮಾಡಿದ್ರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ ಅಂತ. ಎಷ್ಟು ವರ್ಷದಿಂದ ನಾವು ಸಹಿಸ್ಕೊಂಡು ಬಂದಿದ್ದೀವಿ. ಹೋಗೋದಿಲ್ಲ, ಬಟ್ ಎಲ್ಲಿ ತನಕ ತಾಳ್ಮೆ ಇರುತ್ತೆ ಅಂತೇಳಿ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ನಿವೃತ್ತ ಸೇನಾಧಿಕಾರಿ ಆಗಿರುವಂಥ ಕೆ ಲಕ್ಷ್ಮಣ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ಭಾರತೀಯ ಸೇನಾಧಿಕಾರಿಗಳಿಗೆ ಈಗ ಫ್ರೀ ಹ್ಯಾಂಡ್ ಕೊಟ್ಟಿರೋದ್ರಿಂದಾಗಿ, ಪರಮಾಧಿಕಾರ ನೀಡಿರೋದ್ರಿಂದಾಗಿ ಸೊ ಭಯಂಕರ ಇರಬಹುದು. ಹೇಗೆ ಸರ್ ಲಕ್ಷ್ಮಣ್ ಸರ್, ಈ ಬಾರಿ ಪ್ರತೀಕಾರ ಹೇಗಿರ್ಬೋದು ಅಂತೇಳಿ, ಹೇಗಿರಬೇಕು? ಈಗ ನಾವು ಇದರಲ್ಲಿ ಎರಡು ಭಾಗವಾಗಿ ನೋಡ್ಬೇಕಾಗ್ತದೆ. ಡೈರೆಕ್ಟ್ ಅವರು ಇಂಡೈರೆಕ್ಟ್ ಆಗಿ. ನೀವು ಪ್ರತೀಕಾರನ ನಾವು ಡೈರೆಕ್ಟ್ ಆಗಿ ಹೋಗಿ ಅವರ ಒಂದು ಅತಿಕ್ರಮಣ ಒಳಗಡೆ ನುಗ್ಗಿ ಹೊಡೆಯೋದು, ಅದು ಡೈರೆಕ್ಟ್ ಆಗತ್ತೆ. ಇಂಡೈರೆಕ್ಟ್ ಆಗಂದ್ರೆ ನಮ್ಮ ಒಂದು ಒಳಗಿನ ಒಂದು ಶತ್ರುಗಳಿದೆ ಏನಿದ್ದಾರೆ. ಈಗ ನೋಡಿ, ಇಲ್ಲಿ ಹೂ ಇಸ್ ದ ಪ್ರೊಡಕ್ಷನ್, ಅಲ್ಲಿ ಟ್ರೈನಿಂಗ್ ಕೊಡೋದು ಯಾರು? ಪಾಕಿಸ್ತಾನದವರು. ಅವ್ರ ಪ್ರೊಡಕ್ಷನ್ ಮ್ಯಾನೇಜರ್ಗಳು ಅಲ್ಲಿ ಪ್ರೊಡಕ್ಟ್ ಮಾಡಿ ಅಲ್ಲಿಂದ ಡೈರೆಕ್ಟ್ ಮಾಡಿ ಅವ್ರನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ಇಲ್ಲಿ ಬಂದು ಭಾರತದಲ್ಲಿ ಆಗ್ಲಿ, ಈಗ ಉಗ್ರವಾದಿಗಳು ನಾಟ್ ಓನ್ಲಿ ಭಾರತ, ಎಲ್ಲಾ ಕಡೆನೂ ಇದ್ದಾರೆ, ಎಲ್ಲಾ ರಾಷ್ಟ್ರಗಳಲ್ಲೂ ಇದ್ದಾರೆ. ಅಲ್ಲಿ ನಮ್ಮ ಭಾರತಕ್ಕೆ ಬಂದ್ಮೇಲೆ ಅವ್ರಿಗೇನು ಸಹಕಾರ ಮಾಡ್ತಾರೆ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅವ್ರಿಗೆ ಇರಾಕೆ ಅವ್ರಿಗೆ ಬೇಕಾದ ಎಲ್ಲ ಸವಲತ್ತುಗಳು ಕೊಟ್ಟು ಅವ್ರನ್ನ ಎಲ್ಲೋ ಒಂದು ಹೊತ್ತಲ್ಲಿ ಬಚ್ಚಿಟ್ಟು ಅವ್ರಿಗೆ ಬೇಕಾದ ಇನ್ಫಾರ್ಮೇಶನ್ಸ್ ಎಲ್ಲ ಹೊರಗಡೆ ಓಡಾಡಿ ಮತ್ತೆ ಅವ್ರಿಗೆಲ್ಲ ಇಲ್ಲಿ ಏನಾಗ್ತದೆ ಅಲ್ಲೇನಾಗ್ತದೆ ಈ ತರ ಇನ್ಫಾರ್ಮೇಶನ್ ಎಲ್ಲ ಸಪ್ಲೈ ಮಾಡ್ತಿದ್ದಾರೆ. ಇದೇನು ಈಗ ದಾಳಿ ಆಯ್ತು, ಅಲ್ಲಿ ಒಂದು ತಿಂಗಳು ಮುಂದೆನೆ ಬಂದು ಉಗ್ರವಾದಿಗಳು ಅಲ್ಲಿ ನೆಲೆಸಿದ್ರು. ಅದೇ ಅವರು
ನಮ್ಮ ಭಾರತದವರಾಗಿ ನಮ್ಮ ಒಂದು ಟೂರಿಸ್ಟ್ಗಳಿಂದ ಆದಾಯಗಳನ್ನ ಪಡೆದು ನಮ್ಮವ್ರ ಮೇಲೆನೆ ಅವರು ಪ್ರತೀಕಾರಗಳನ್ನ ತೀರ್ಸ್ಕೊಳ್ತಾರೆ ಅಂದ್ರೆ ಇದು ಖಂಡನೀಯ, ತಪ್ಪು, ಅದು ಮಾಡಬಾರ್ದು. ಆ ಥರದೆಲ್ಲ ಮಾಡಿದಾಗೆ ನಾವು ಫಸ್ಟ್ ಒಂದು ಡೈರೆಕ್ಟ್ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು, ದಟ್ ಈಸ್ ಓಕೆ. ಅವರು ಅಲ್ಲಿ ಎರಡನೇದಾಗಿ ಇಂಡೈರೆಕ್ಟ್ ಆಗಿ ನಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಅವ್ರಿಗೆ ಒಳಗಿನಿಂದ. ಈಗ ನಾವು 2 ಆಪರೇಷನ್ಸ್ ಕಂಡಕ್ಟ್ ಮಾಡಲೇಬೇಕು. ಒಂದು ಸೈನ್ಯದ ಆಪರೇಷನ್ಗಳು ಡೈರೆಕ್ಟ್ ಆಗಿ ಬಾರ್ಡರ್ಗೆಲ್ಲ ಆಗ್ಲೇ ಡಿಪ್ಲಾಯ್ಮೆಂಟ್ ಆಗಿದೆ. ಇಂಡಕ್ಷನ್ ಡಿ-ಇಂಡಕ್ಷನ್ ಅಂತಾರೆ ಇದನ್ನ. ನಾವು ಇಂಡಕ್ಷನ್ಸ್ ಎಲ್ಲ ಆಗಿದೆ ಟ್ರೂಪ್ಸ್. ಈಗೇನು ನಮ್ಮ ಒಂದು ಮೇಲಿಂದ ಅಧಿಕಾರಿಗಳಿಂದ ಆದೇಶಕ್ಕಾಗಿ ವೇಟ್ ಮಾಡ್ತಿದ್ದಾರೆ. ಇವರು ಒಳಗ್ ನುಗ್ಗಿ ಹೊಡಿಯೋದೇನ್ ದೊಡ್ಡ ಪ್ರಶ್ನೆ ಅಲ್ಲ. ಈಗ ಅವ್ರಿಗೆ ಯಾರು ಸಹಾಯಕ್ಕೆ ನಿಂತಿದ್ದಾರೆ? ಯಾಕೆ ಪಾಕಿಸ್ತಾನ ಗೊತ್ತು, ನಾನು ಬಹಳ ತಿನ್ನಕ್ ಊಟ ಗತಿ ಇಲ್ಲ. ಅವರು ಈಗಾಗಲೇ ನೀರೆಲ್ಲ ಬಂದ್ ಮಾಡಿ ಇಂಡೈರೆಕ್ಟ್ ಆಗಿ ಅವ್ರನ್ನ ಸದೆ ಬಡಿಯೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದಾವೆ. ಆದ್ರೂ ಈ ತರದ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅಂದ್ರೆ ಆದ್ರೂ ಅವ್ರ ಬೆನ್ನಿಂದ ಯಾರಿದ್ದಾರೆ? ಈಗ ನೋಡಿ, ನಾವು ಪಾಕಿಸ್ತಾನ ಇದು ನಮ್ಮ ಅಮೆರಿಕದಿಂದ ನಮ್ಗೊಂದು ಜೆಟ್ ಬಂತು, ಲಗೇಜ್ ಏರೋಪ್ಲೇನ್, ಅದು ಇಮಿಡಿಯೇಟ್ ಆಗಿ ಟರ್ಕಿಯಿಂದ 5 ಅವ್ರಿಗೆ ಸಪ್ಲೈ ಮಾಡಿದ್ದಾರೆ. ಸೇಮ್ ಕೆಪಾಸಿಟಿ ಇರೋದು. ಈ ರೀತಿ ಅಂದ್ರೆ ಅವ್ರು ಹಿಂದ್ಗಡೆ ಯಾರೋ ಒಂದು ಕೆಲಸ ಮಾಡ್ತಾ ಇದೆ ಇಂಡೈರೆಕ್ಟ್ ಆಗಿ. ಆ ಒಂದು ಕೆಲಸಗಳನ್ನ ಮಾಡ್ಬೇಕಾದ್ರೆ ಅವ್ರು ಯಾರ್ಯಾರಿದ್ದಾರೆ ಅದನ್ನ ಒಂದು ಕೆಪಾಸಿಟಿನ ನೋಡ್ಕೊಂಡು ಇವರು ತೀರ್ಮಾನಗಳು ಮಾಡ್ಕೊಳ್ತಾ ಇದಾರೆ. ಇದು ಯಾಕಂದ್ರೆ ಇಷ್ಟಕ್ ಮುಂಚೆ ಎಷ್ಟೋ ಸಲ ಆಗೋಗಿದೆ ಇದು ಈ ತರ ದಾಳಿಗಳು. ಒಂದ್ಸಲ ದೇಶದಲ್ಲೇ ಅನೇಕ ಜಾಗಗಳಲ್ಲಿ ಆಗಿದೆ. ಅವ್ರನ್ನ ಎಷ್ಟೋ ಬುದ್ಧಿ ಕಲ್ಸಕ್ ಪ್ರಯತ್ನ ಮಾಡಿದ್ದಾರೆ, ಆದ್ರೆ ಇದು ಅವ್ರ ಬುದ್ಧಿ ಕಲ್ತಿಲ್ಲ. ಅದಕ್ಕಾಗಿ ನಾವು ಈಗ ಒಂದೇ ಸಲ ಹಿಟ್ ಟಾರ್ಗೆಟ್ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅವಾಗಿನ ರಾಜಕೀಯಗಳು ಸ್ವಲ್ಪ ತೊಂದರೆಗಳು ಇದ್ವು. ನಾವೇ ಎಷ್ಟೋ ನಾವು ಆಗ್ಲೇ ಹೇಳಿದೀನಿ, ಕಾರ್ಗಿಲ್ ಯುದ್ಧ ಆದ್ಮೇಲೆ ನಾವು ನಮ್ಮ ಒಂದು ನಾಯಕರು ಹೋಗಿ ಅಟಲ್ ಬಿಹಾರಿ ವಾಜಪೇಯಿ ಸಾರ್ ನಮ್ಮ ಆರ್ಮಿ ಚೀಫೇ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಆಪರೇಷನ್ ವಿಜಯ್ ಅಂತ ನಾವು ವಿಕ್ಟ್ರಿ ಆದ್ವಿ. ಆಮೇಲೆ ಆಪರೇಷನ್ ನಮ್ಗೆ ಪರ್ಮಿಷನ್ ಸಿಕ್ತು ಒಳಗ್ ನುಗ್ಗಿ ಹೊಡೀರಿ ಅಂತ. ಅವಾಗ ಆಪರೇಷನ್ ಪರಾಕ್ರಮ್ ಸ್ಟಾರ್ಟ್ ಮಾಡಿ ನಮ್ಮ ಡಿವಿಷನ್ ಒಳಗಡೆ ನುಗ್ತು 30 ಕಿಲೋಮೀಟರ್. ಆದ್ರೂ ನಮ್ಗೆ ಅಲ್ಲಿ 30 ಕಿಲೋಮೀಟರ್ ಒಳಗಡೆ ನುಗ್ಗಿದ ಮೇಲೆ ಸ್ಟಾಪ್ ಮೂವ್ಮೆಂಟ್ ಅಂದೇಳಿ ಮತ್ತೆ ನಮ್ಮನ್ನ ಡಿ-ಇಂಡಕ್ಷನ್ ಮಾಡಿದ್ರು, ವಾಪಸ್ ಕರ್ಸ್ಕೊಂಡ್ರು. ಈ ತರದ ಒಂದು ರಾಜಕೀಯ ಒತ್ತಡಗಳು ನಮ್ಮ ಆರ್ಮಿ ಮೇಲೆ ಬರ್ತಿರ್ತವೆ. ಈಗ ನಮ್ಮ ಈಗಿರೋ ಪ್ರೈಮ್ ಮಿನಿಸ್ಟರ್ ಮೋದಿ ಸಾಹೇಬ್ರು ಫ್ರೀ ಹ್ಯಾಂಡ್ ಆಗಿ ನೀವು ನಾನೆಲ್ಲ ನೋಡ್ಕೊಳ್ತೀನಿ ಅಂತ ಫ್ರೀ ಹ್ಯಾಂಡ್ ಆಗಿ ಅವ್ರಿಗೆ ಫುಲ್ ಪವರ್ ಕೊಟ್ಟಿದ್ದಾರೆ. ಈಗಿನ ಅವರು ಹೇಳಿಕೆಗಳನ್ನ ಬಂದ್ ಮಾಡ್ಲಿಲ್ಲ ಅಂದ್ರೆ ಅವರು ಮಾತಾಡಿ ಸರ್. ಬಂದ್ ಮಾಡ್ಲಿಲ್ಲ ಅಂದ್ರೆ ಈಗ ಅವ್ರಿಗೆ ಬಹಳ ಅನುಭವಿಸ್ಬೇಕಾಗತ್ತೆ. ಇದು ಡೈರೆಕ್ಟ್ ಎಂಟ್ರಿನು ಮತ್ತೆ ನಮ್ಮ ಒಂದು ಇಂಟರ್ನಲ್ ಕೂಡ ಯಾರ್ಯಾರು ಅವ್ರಿಗೆ ಸಹಾಯ ಮಾಡ್ತಿದ್ದಾರೆ ಅವ್ರನ್ನೆಲ್ಲ ಈಗೇನ ಕೆಲವು ಆಕ್ಷನ್ಸ್ ಆಗಿದೆ. ವೀಸಾಗಳು ಬಂದ್ ಮಾಡೋದು, ಮುಸ್ಲಿಮ್ಸ್ ಅಧಿಕಾರಿಗಳನ್ನ ವಾಪಸ್ ಕಳ್ಸೋದು, ಇದೆಲ್ಲ ಆಗ್ತಾ ಇದೆ. ಬಟ್ ಇಲ್ಲಿ ನಮ್ಮ ಅವ್ರ ಸೈನಿಕರನ್ನ ಒಳಗಡೆ ತಂದು ಅವ್ರಿಗೆ ಸಹಾಯ ಮಾಡಿ ಅವ್ರಿಗೆ ಬಂಧುಗಳ ಸಪ್ಲೈ ಮಾಡಿ ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ಅವ್ರಿಗೆ ದುಡ್ಡು ಯಾರು ಬರ್ತಿದಾರೆ? ಇಲ್ಲಿ ಬಂದ್ಬಿಟ್ಟು ಶೆಲ್ಟರ್ ತಗೊಳ್ತಿದಾರಲ್ಲ, ಆ ಶೆಲ್ಟರ್ ಯಾರು ಪ್ರೊವೈಡ್ ಮಾಡ್ತಿದಾರೆ? ಅದನ್ನೆಲ್ಲ ನಾವು ಹುಡುಕಿ ಹೊಡಿಬೇಕಾಗತ್ತೆ. ಈಗ ಅವ್ರಿಗೆಲ್ಲ ಪಾಠ ಕಲಿಸ್ಲೇಬೇಕಾಗತ್ತೆ. ಮೊದ್ಲು ಒಳಗಿನಿಂದ ಬಂದು ಉಗ್ರವಾದಿಗಳು ಏನು ಅಫೆನ್ಸ್ ಮಾಡ್ತಿದಾರೆ ಅವ್ರಿಗೆ ಶೆಲ್ಟರ್ ಕೊಡೋದು ಕೂಡ ಅಷ್ಟೇ ಅಫೆನ್ಸ್ ಇದೆ ಅವ್ರದ್ದು. ಅವರು ಕಡಿಮೆ ಅಂತ ನಾವು ಪರಿಗಣಿಸಬಾರ್ದು. ಅವ್ರಿಗೂ ಎರಡಕ್ಕೂ ನಾವು ಈಗ ಆಪರೇಷನ್ಸ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಇಂಟರ್ನಲ್, ಔಟರ್ನಲ್, ಡೈರೆಕ್ಟ್, ಇಂಡೈರೆಕ್ಟ್. ಈ 2 ಆಪರೇಷನ್ಸ್ ಪ್ಯಾರಲಲ್ ಆಗಿ ಮಾಡ್ತಾ ಇದ್ದಾರೆ. ಆಗ್ಲೇ ಸ್ಟಾರ್ಟ್ ಆಗಿದೆ. ಈ ಒಂದು ಆಪರೇಷನ್ಸ್ ಸಕ್ಸಸ್ ಆಗೋದಕ್ಕೆ ಜಾಸ್ತಿ ಟೈಮ್ ತಗೊಳಲ್ಲ. ಈಗ ಇದೇ ನೋಡ್ತಿದಾರೆ ಅನಾಲಿಸಿಸ್, ಯಾರ ಹತ್ರ ಎಷ್ಟು ಬೆಂಬಲ ಇದೆ. ಈಗ ಟರ್ಕಿ ಯಾವ ತರ ಇದು ಬಂತು ಅದನ್ನ ಸ್ವಲ್ಪ ಅವರು ಕ್ಯಾಲ್ಕುಲೇಷನ್ ಮಾಡಿ ನಿನ್ನೆ ಅದೆಲ್ಲ ಆಯ್ತು ಸರ್, ಫೈನಲ್ ಟಚ್ ಆಯ್ತು. ಏನೇನ್ ಮಾಡಬೇಕು ಏನೆಲ್ಲ ಅದೆಲ್ಲವೂ ಕೂಡ ಫೈನಲ್ ಆಗಿದೆ. ಇದಕ್ಕೆ ನೋಡಿ, ಎಷ್ಟೋ ವರ್ಷಗಳಿಂದ ಇದು ಮಿಲಿಟೆಂಟ್ ಆಕ್ಟಿವಿಟೀಸ್ ಮಾಡ್ತಿದ್ದಾರೆ. ಆದ್ರೆ ಪಾಕಿಸ್ತಾನದವರಾಗ್ಲಿ ಬಾಂಗ್ಲಾದೇಶದವರಾಗ್ಲಿ ಎದುರಿಗೆ ಬಂದು ನಮ್ಮ ಸೈನಿಕರಿಗೆ ಎದೆ ಕೊಟ್ಟು ನಿಂತು ಯುದ್ಧ ಮಾಡೋ ಶಕ್ತಿ ಅವರಲ್ಲಿ ಇಲ್ಲ. ಇದು 100% ಕನ್ಫರ್ಮ್ ಇದೆ. ಅವರು ನಾವು ಯುದ್ಧಕ್ಕೆ ಒಳಗಡೆ ನುಗ್ಗಿದ್ರೆ
ಇದು ಜಾಸ್ತಿ ದಿನ ಇದು ಟೈಮ್ ತಗೊಳ್ಳಲ್ಲ. ಇದು ಬಹಳ ಬೇಗನೆ ಪಾಕಿಸ್ತಾನನ ನಾವು ಟೇಕ್ ಓವರ್ ಮಾಡ್ಬೋದು. POK ಆಗ್ಲಿ ಪಾಕಿಸ್ತಾನ ಆಗ್ಲಿ ಎಲ್ಲ ಟೇಕ್ ಓವರ್ ಮಾಡ್ಬೋದು. ಇದಕ್ಕೆ ನಾವು ಇಂಡೈರೆಕ್ಟ್ ಆಪರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಅಧಿಕಾರಿಗಳೆಲ್ಲ ಸಕ್ಷಮವಾಗಿ ಮೀಟಿಂಗ್ಗಳು ಎಲ್ಲ ತಗೊಂಡು ಇವತ್ತು ಒಂದು ಮೀಟಿಂಗ್ ಆಗಿದೆ. ಅದರಲ್ಲಿ ನಿರ್ಣಯಗಳ ಹೊರಗೆ ಬರಬೇಕು. ಅದೆಲ್ಲ ಆ ಒಂದು ಸಕ್ಷಮಗಳು ಹೊರಗೆ ಬಂದ ತಕ್ಷಣನೇ ಆಪರೇಷನ್ ಪ್ರಾರಂಭ ಆಗುತ್ತೆ. ಅದೇ ಈ ಪಾಕಿಸ್ತಾನದ ನರಿಬುದ್ಧಿ ಹೇಗೆ ಅಂತ ಹೇಳಿದ್ರೆ, ಈ ಹಂದಿಗಳಿಗೆ ಲಿಪ್ಸ್ಟಿಕ್ ಹಚ್ಚಿದ್ರು ಕೂಡ ತನ್ನ ಹೊಲಸು ತಿನ್ನೋದನ್ನ ಬಿಡೋದಿಲ್ಲ ಅಂತಲ್ಲ, ಆ ರೀತಿಯ ಮನಸ್ಥಿತಿ ಪಾಕಿಸ್ತಾನದವ್ರದ್ದು. ಸೊ ಈಗ ಭಾರತೀಯ ಸೈನ್ಯದ ಪ್ರಮುಖ ಟಾರ್ಗೆಟ್ ಏನು ಅಂದ್ರೆ, POKನ ಅಥವಾ ಈ ಉಗ್ರರ ನೆಲವನ್ನ ಬುಡ ಸಮೇತ ಕಿತ್ತಾಗಬೇಕಾ ಹೇಗೆ ಅಂತೇಳಿ? ಲಕ್ಷ್ಮಣ್ ನೋಡಿ, POK ನಮ್ಗೆ ತಗೊಳ್ಳಿಕ್ಕೆ ನಾವು ಯುದ್ಧ ಮಾಡ್ಬೇಕಂತ ಹೇಳಿ ಇಲ್ಲ. ನಾವು ಗೇಟ್ ಓಪನ್ ಮಾಡಿದ್ರೆ ಅವರು ಯಾವಾಗ ರೆಡಿ ಇದ್ದಾರೆ ಬರ್ಲಿಕ್ಕೆ, POK ಅವರು. ಆದ್ರೆ ನನ್ನ ಪರ್ಸನಲ್ ಆಗಿ ಕೇಳುವುದಾದ್ರೆ, ನಾವು POK ಯನ್ನು ತಗೊಳ್ಬಾರ್ದು. ಅದು ತಕೊಂಡ್ರೆ ಆ ಬೈಲ್ ಮಾರಾಗ್ತದೆ ನಮಗೆ. ನಾವು ಇದ್ದದನ್ನೇ ಪ್ರಾಬ್ಲಮ್ ಆಗ್ತದೆ. ಈಗ ನೋಡಿ ಮೆಂಟಾಲಿಟಿ ನೋಡಿ, ಈಗ ನಾವು ಯುದ್ಧ ಮಾಡಿ ಇಲ್ಲಿ ಬಾಂಗ್ಲಾದೇಶವನ್ನು ಫ್ರೀ ಮಾಡಿದೆವು. ಆ ಮುಜುಬುರ್ ರಹಮಾನ್ ಎಷ್ಟು ಕೆಲಸ ಮಾಡಿ ಅವರಿಗೆ ಇದು ಪಾಕಿಸ್ತಾನ ಬಂದು 1000 ಗಟ್ಟಲೆ ಇದ್ದು ಬಂಗಾಳಿಯನ್ನು ಎಲ್ಲರನ್ನು ಕೊಂದ್ರು, ಥೌಸಂಡ್ಸ್ ಆಫ್ ಅವ್ರದ್ದು ವಿಮೆನ್ ಅನ್ನು ರೇಪ್ ಮಾಡಿದ್ರು, ಇಷ್ಟೆಲ್ಲ ಮಾಡಿದ್ರು. ನೋಡಿ ಈಗ ದೋಸ್ತಿ ಅವರಿಗೆ ಆಗುಂಟು. ಈಗ ನಮ್ಮ ಮೇಲೆ ಈಗ ಅವರ ಮುಂಚಿನ ರಿಟೈರ್ಡ್ ಜನರಲ್ ಹೇಳ್ತಾನೆ, ಇವನಿಗೆ ಏನು ಈಗ ಇದ್ದ ಮ್ಯಾನೇಜ್ಮೆಂಟ್ ನೋಡೋವನಿಗೆ, ನಾವು ಇಂಡಿಯಾ ಪಾಕಿಸ್ತಾನಿಗೆ ಅಟ್ಯಾಕ್ ಮಾಡಿದ್ರೆ ನಾವು ನಾರ್ತ್ ಈಸ್ಟ್ ಅನ್ನು ತಗೊಳ್ಳುವ ಅಂತ ಅಲ್ಲಿವರೆಗೆ ಬಂದಿದ್ದಾರೆ. ಅಲ್ಲ, ಅವರಿಗೆ ಗೊತ್ತುಂಟು ಅದು ತಗೊಂಡು ನಮ್ಮ ಎದುರಿಗೆ ಬಂದ್ರೆ ಮತ್ತೆ ಅವರಿಗೆ ಆಲ್ರೆಡಿ ಚೆನ್ನಾಗಿ ನಾವು ಕಲಿಸಿದ್ದೇವೆ ಮುಂಚೆ. ಮತ್ತೆ ಸೆಕೆಂಡ್ಲಿ ನೋಡಿ, ಯಾಕೆ ಆರ್ಮಿಗೆ ಸರ್ವಿಸ್ಗೆ ಎಲ್ರಿಗೂ ಚೂಟ್ ಕೊಟ್ಟದ್ದು ಮೋದಿ ಅವರು, ಈ ಪಾಕಿಸ್ತಾನದವರು ಬಂದು ಮುಂಚೆ ಹೇಳ್ತಿದ್ರು, ನಮ್ಮ ಸೋಲ್ಜರ್ ತಲೆ ಕಡಿಸ್ಕೊಂಡು ಹೋಗ್ತಾರೆ, ನಿಮಗೆ ನಾವು ಶೂಟ್ ಮಾಡಬಹುದು, ನಿಮಗೆ ಮೇಲಿಂದ ಪರ್ಮಿಷನ್ ಬೇಕು ಅಂತ ಹೇಳಿ. ಆ ತೊಡಕು ಇಲ್ಲ ಈಗ. ಏನು ಎಲ್ಲಿ ಆಗ್ತದೆ ಅಲ್ಲಿ ಲೋಕಲ್ ಕಮಾಂಡರ್ ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ತಾನೆ. ಮತ್ತೊಂದು ನಾನು ಇದರಲ್ಲಿ ಹೇಳ ಬಯಸ್ತೇನೆ, 71 ವಾರ್ನಲ್ಲಿ ನಾನು ವೆಸ್ಟರ್ನ್ ಸೈಡ್ ನಲ್ಲಿ ಇದ್ದೆ. ನಮ್ಮ ಯೂನಿಟಿಗೆ ಒಬ್ಬ ಪ್ರಿಸನರ್ ಸಿಕ್ಕಿದ್ದ. ಅವನು ಹೇಳ್ತಾನೆ, ಸರ್ ನಿಮ್ಮ ಹಾಗೆ ಲೀಡರ್ಸ್, ನಿಮ್ಮ ಹಾಗೆ ಆಫೀಸರ್ಸ್ ಇದ್ರೆ ನಾವು ಯಾವಾಗ ಇಂಡಿಯಾವನ್ನೇ ತಗೊಳ್ತಿದ್ದೆವು. ಅಲ್ಲಿ ಹಾಗೆ ಅಲ್ಲ. ನಮ್ಮ ಇಂಡಿಯಾದ ಆಫೀಸರ್ಸ್ ಲೀಡ್ ಮಾಡ್ತಾರೆ, ಸೋಲ್ಜರ್ ಅನ್ನು ಲೀಡ್ ಮಾಡ್ತಾರೆ. ಅವ್ರು ಹಾಗೆ ಅಲ್ಲ, ಅವರು ಆರಾಮ್ ತಲಾಬಿ ಆರಾಮ್ನಲ್ಲಿ ಇದ್ದು ಬಿಟ್ಟು ಮಜಾದಲ್ಲಿ ಇರ್ತಾರೆ. ಸೊ ಇಷ್ಟೆಲ್ಲ ಟಫ್ ಇದಕ್ಕೆಲ್ಲ ಅಷ್ಟು ಇದರಲ್ಲಿ ಎಲ್ಲ ರೆಡಿಯಾಗಿ ಆಗುದಿಲ್ಲ. ಈಗ ಅದೇ ನೋಡಿ, ಈಗ ಎಷ್ಟು ಜನರಲ್ಲಿ ರಿಸೈನ್ ಮಾಡುದು ಅಂದ್ರೆ ಅಲ್ಲಿ ಎಲ್ಲ ಹಲ್ಚಲ್ ಆಗುಂಟು. ಇಷ್ಟು 5,000 ಜನರು ರಿಸೈನ್ ಮಾಡ್ಬೇಕಾದ್ರೆ ಬಾಕಿದ ಮೆಂಟಾಲಿಟಿ ಏನಂತ ನೋಡಿಕೊಳ್ಳಿ. ಆದ್ರಿಂದ ಈಗ ಆಲ್ರೆಡಿ ನಾವು ಪೆಟ್ಟು ಚೆನ್ನಾಗಿ ಕೊಟ್ಟಿದ್ದೇವೆ, ಆದ್ರೆ ಇನ್ನು ಮೇಜರ್ ಸ್ಟ್ರೈಕ್ ಏನು ಅಂತೇಳಿ ನಾವು ನೋಡ್ಬೇಕು. ಮತ್ತೆ ನನ್ನ ಹತ್ರ ಕೇಳಿದ್ರೆ ನಮಗೆ POK ಬೇಡ, ಅಲ್ಲಿದ್ದ ಟೆರರಿಸ್ಟ್ ತೆಗಿಬೇಕು. POK ಯನ್ನು ನಾವು ತೆಗೆದು ಬಿಟ್ರೆ ನಾವು ಆ ಬೈಲ್ ಮಾಲ್ ಮಾಡಿದಾಗ ಆಗ್ತದೆ. ಅದು ನನ್ನ ಮುಂಚೆಗೆ, ಇವತ್ತಲ್ಲ. ಈಗ ನೋಡಿ JNK ಶ್ರೀನಗರದಲ್ಲಿ ಮೋದಿ ಅವರು ಎಲ್ರಿಗೂ 370 ತೆಗೆದು ಜನರಿಗೆ ಈಗ ಅವರಿಗೆ ಒಂದು ಫ್ರೀಡಮ್ ಕೊಟ್ಟಾಗೆ ಮಾಡಿದ್ದಾರೆ. ಮುಂಚೆ ಕಲ್ಲು ಹೊಡೆಯುವವರು ಈಗ ಕಂಪ್ಯೂಟರ್ ಹಿಡಿದು ಬಿಟ್ಟು ಈಗ ಸ್ಪೋರ್ಟ್ಸ್ ನಲ್ಲಿ ಇದ್ದಾರೆ. ಮನೆಗೆ ನೀರು ಹೋಗ್ತದೆ, ಗ್ಯಾಸ್ ಕೊಟ್ರು, ಎಲ್ಲ ಕೊಟ್ರು. ಈ ಸಲದ್ದು ಮೋದಿಗೆ 1 ಸೀಟ್ ಆದ್ರೂ ಸಿಕ್ಕುಂಟಾ? ಏನಿಲ್ಲ. ನೀವು ಎಂತದೇ ಮಾಡ್ಲಿ, ಅದು ನೀವು ಅವರ ಕೋಆಪರೇಷನ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸರ್, ನೀವು ಹೇಳ್ತಾ ಇರೋದು POKಯನ್ನ ವಶಕ್ಕೆ ಪಡೆಯೋದಕ್ಕಿಂತ ಅದರಿಂದ ಲಾಭ ನಷ್ಟವನ್ನ ನೋಡ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಅಲ್ಲ, ಲಾಭ ಅಲ್ಲ, ಅದು ಬಹಳ ಆತಂಕವಾದಿ, ಅದು ಆತಂಕಕಾರಿ. ನಾಳೆ ನಾವು ಮುಂಚೆ ನೋಡಿದ್ರೆ ಅವರನ್ನು ಪುನಃ ನಾವು ಇದಕ್ಕೆ ಸೇರಿಸಿದ್ರೆ ಅವರು ವಿಲ್ಲಿಂಗ್ ಈಗ ಬರ್ಲಿಕ್ಕೆ ತಯಾರಿದ್ದಾರೆ. ಅವರು ನಾವು ಯುದ್ಧ ಮಾಡ್ಬೇಕಂತೇಳಿ ಇಲ್ಲ. ನಾವು ಗೇಟ್ ಓಪನ್ ಮಾಡಿದ್ರೆ ಅವ್ರು ಯಾವಾಗ ನಮ್ಗೆ ಅದು ಈಗ ಆಲ್ರೆಡಿ ಪಾಕಿಸ್ತಾನ ಎಗೇನ್ಸ್ಟ್ ಅವರು ಇದು ಮಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ. ಆದ್ರಿಂದ ಈ ಒಂದು ಟೆರರಿಸಮ್ ಅನ್ನು ಅವರನ್ನು ಓಡಿಸಿದ್ದಾರೆ ಅಂತ ಸುದ್ದಿ. ಅವರಿಗೆ ಅದು ಇದು ಬೇಡ. ದೇ ಆರ್ ನಾಟ್ ಹ್ಯಾಪಿ ವಿತ್ ಪಾಕಿಸ್ತಾನ್. ಅಲ್ಲಿ ಬಹಳ ಅವರಿಗೆ ತೊಂದರೆ ಆಗುಂಟು. ಆದ್ರೆ ಈಗ ನೋಡಿ, ಇಲ್ಲಿ ಇಷ್ಟು ಚೆನ್ನಾಗಿ ತಿಂದು ಧರ್ಮಕ್ಕೆ ಫ್ರೀ ಎಲ್ಲ ಕೊಟ್ಟು ಬಿಟ್ಟು ಅಂತೂ ಕೆಲವರು ಇದ್ದಾರೆ ನೋಡಿ ಪಾಕಿಸ್ತಾನಕ್ಕೆ ಜೈ ಹೇಳೋರು. ಅಂತ ಮೆಂಟಾಲಿಟಿಯನ್ನು ಎಂತ ಮಾಡಬಹುದು?
ಆದ್ರಿಂದ ನಾವು ಅದನ್ನು ಪಾಕಿಸ್ತಾನ POKಯನ್ನು ಆಕ್ಯುಪೈ ಮಾಡಿದ್ರೆ ಇನ್ನು ಟ್ರಬಲ್ ಜಾಸ್ತಿ ಆಗ್ತದೆ. ಅದು ನನ್ನ ಅಭಿಪ್ರಾಯ. ನಮ್ಮ ಇಂಡಿಯಾದಲ್ಲಿ ನಮಗೆ ಅದು ಬೇಕು, ಮುಕುಟ ಅಂತ ಹೇಳ್ತಾರೆ. ಅದು ಮುಕುಟ ಅಲ್ಲ, ಅದು ಬಹಳ ಡೇಂಜರು ನೆಕ್ಸ್ಟ್ಗೆ, ನಮ್ಮ ಫ್ಯೂಚರ್ ಜನರೇಷನ್ಗೆ. ಫಸ್ಟ್ ಈ ನಮ್ಮ ದೇಶದಲ್ಲಿರುವಂಥ ಅವರಿಗೆ ಆಶ್ರಯ ಕೊಡ್ತಾ ಇರೋದು, ಜೊತೆಗೆ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗ್ತಾರಲ್ಲ ಅವರಿಗೆ ಗುಂಡಾಗಬೇಕು ಫಸ್ಟ್. ಅದು ಹೌದು. ಈಗ ಅಲ್ಲಿಂದ ಹುಡುಗಿಯರು ಬಂದ್ಬಿಟ್ಟು ಈಗ ಇಲ್ಲಿ ಅವರು ಲೋಕಲ್ ಅನ್ನು ಮದುವೆ ಆಗ್ಬಿಟ್ಟು, ಮುಸ್ಲಿಂ ಮದುವೆ ಆಗ್ಬಿಟ್ಟು ಇಲ್ಲಿ ಸೆಟ್ಲ್ ಆಗಿದ್ದಾರೆ. ಮತ್ತೆ ಸ್ಪೈ ಆಗಿ ಅವರು ಗುಟ್ಟು ಎಲ್ಲ ಕಳಿಸ್ತಾ ಇರ್ತಾರೆ. ಈಗ ಅವರನ್ನು ಕಳಿಸ್ತಾ ಇದ್ದಾರೆ. ಇದೊಂದು ಈಗ ವ್ಯಾಪಾರ ಆಗುಂಟು. ಅಲ್ಲಿಂದ ಇಲ್ಲಿಗೆ ಬರುವುದು, ಇಲ್ಲಿ ಮದುವೆ ಆಗ್ಬಿಟ್ಟು ಇಲ್ಲಿ ಸೆಟ್ಲ್ ಡೌನ್ ಆಗುದು. ಅಂದ್ರೆ ಅಲ್ಲಿ ಎಲ್ಲ ತಿನ್ಲಿಕ್ಕೂ ಆಗುದಿಲ್ಲ, ಎಲ್ಲದಲ್ಲಿ ಎಲ್ಲ ಬಹಳ ಕಷ್ಟ ಉಂಟು. ಅಲ್ಲಿ ಇಲ್ಲಿ ಆರಾಮ ಆಗ್ತದೆ. ಹೌದೌದು. ಎಸ್ ವಿಜಯನಂದ್ ಸರ್, ಈಗ ಪ್ರಮುಖವಾಗಿ ಈ ಸಮಯ ಅಂದರೆ ಯುದ್ಧದ ಭೀತಿಯ ಸಮಯದಲ್ಲಿ ನೆರೆ ರಾಷ್ಟ್ರಗಳ ಸಹಾಯ ಸಪೋರ್ಟ್ ಯಾವ ರೀತಿ ಆಗಿರ್ಬೇಕಾಗುತ್ತೆ? ಭಾರತಕ್ಕೆ ಸಾಕಷ್ಟು ಇದೆ. ಈಗ ಎಲ್ಲ ದೇಶದಲ್ಲೂ ನೋಡಿ, ನಮ್ಮ ಭಾರತೀಯರಲ್ಲಿ ಹೋಗಿ ನಮ್ಮ ಸ್ಥಾನಮಾನಗಳನ್ನು ಗಳಿಸ್ಕೊಂಡಿದ್ದಾರೆ. FBI ಅಂದರೆ ಏನು? ಇಟ್ಸ್ ಮೋಸ್ಟ್ ಪವರ್ಫುಲ್ ವೆಪನ್ ಆಫ್ ಅನ್ ಅಮೆರಿಕನ್ ಸಿಸ್ಟಮ್, ಅಮೆರಿಕನ್ ಗೌರ್ಮೆಂಟಲ್ಲಿ ಸಿಸ್ಟಮ್ಗೆ. ಅಲ್ಲಿ ಕೇಶ್ ಪಟೇಲ್ ಇದ್ದಾರೆ ಅದರಲ್ಲಿ. ನಮ್ದು ಒಂದು ಭಾರತೀಯ ಸಿಂಪಲ್ ಸ್ಟ್ರಾಟಜಿಕಲ್ ಏನು ಅಂತ ಹೇಳಿದ್ರೆ, ಈ ಬಾಂಗ್ಲಾವನ್ನ, ಅಫ್ಘಾನಿಸ್ತಾನ ಮತ್ತೆ ಚೀನಾದ ಜೊತೆ ಒಂದು ಸ್ವಲ್ಪ ಮಾತುಕತೆ ಆಗಿ ನೀವು ಸೈಲೆಂಟ್ ಇರಿ ಅಂತ ಹೇಳಿದ್ರೆ ಮುಗಿದೋಯ್ತು. ಆಯ್ತು. ಅದು ಇವರಿದ್ದಾರೆ, ರಷ್ಯಾದವರು ಇದ್ದಾರೆ, ಅದಕ್ಕೆ ಅದು ಸಹಾಯ ಮಾಡಲಿಕ್ಕೆ. ಹೊರಗಿಂದ ಓಕೆ, ಬಟ್ ನಮ್ಮ ನೆರೆ ರಾಷ್ಟ್ರಗಳು, ನಮ್ಮ ಜೊತೆಗೆ ಅಂಟಿಕೊಂಡಿರುವಂತಹ ರಾಷ್ಟ್ರಗಳ ಜೊತೆ ಸ್ವಲ್ಪ ಮಾತುಕತೆ ಆಗಿ ನಾವು ಹಂಗೆ ಮಾಡ್ತೀವಿ ಅಂತ ಹೇಳಿ ಮಾಡಿಸಿದ್ರೆ ಆಲ್ಮೋಸ್ಟ್ ಅಲ್ಲಿ ಪಾಕಿಸ್ತಾನ, ಸೌದಿ ನಮಗೆ ಅದಕ್ಕೆ ಸಹಾಯ ಮಾಡ್ತಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಸಹಾಯ ಮಾಡ್ತಾರೆ ಆ ವಿಷಯದಲ್ಲಿ ನಮಗೆ. ರಷ್ಯಾ ಒಂದೇ ಅಂತ ಅಲ್ಲ, ನಮಗೆ ಸಾಕಷ್ಟು ಇದೆ. ಸೌತ್ ಆಫ್ರಿಕಾದವರು ಇದ್ದಾರೆ, ನಮಗೆ ಸಹಾಯ ಮಾಡ್ತಾರೆ. ಈಗ ಎಲ್ಲರಿಗೂ ಗೊತ್ತಾಗಿದೆ, ಈಗ ಚೈನಾಗೂ ಗೊತ್ತಾಗಿದೆ ನಮ್ಮ ಕೈಲಾಗಲ್ಲ, ನಮ್ಮ ಎಕಾನಮಿ ಡೌನ್ ಆಗಿದೆ ಇವತ್ತಿನ ದಿವಸ ಅಂತ. ಅವರಲ್ಲಿ ಪೋಸ್ಟ್ ಕೋವಿಡ್ ಆದಮೇಲೆ ಅವ್ರದ್ದು ತುಂಬ ಕಷ್ಟ ಆಗಿ ಅವ್ರದ್ದು ಈಗ 154% ಟ್ಯಾಕ್ಸ್ ಹಾಕಿದರೆ ಎಕಾನಮಿ ಮುಂದೆ ಹೋಗೋದಿಲ್ಲ ಅವ್ರಿಗೆ. ಸೊ ಇದು ಮ್ಯಾಕ್ಸಿಮಮ್ ನಮಗೆ ರಫ್ತಾಗ್ತಾ ಇರೋದು. ಇಂಡಿಯಾ ಇಸ್ ದ ಬಿಗ್ ಮಾರ್ಕೆಟ್ ಫಾರ್ ದೆಮ್. ಅವರು ನಾವು ಇದಕ್ಕೆ ಹೋದರೆ, ವಾರಿಗೆ ಹೋದರೆ ನಮ್ಗೆ ಕಷ್ಟ ಆಗ್ತದೆ ಅವ್ರಿಗೆ ಅಲ್ಲಿ. ಸೊ ಇವೆಲ್ಲ ಡೈರೆಕ್ಟ್ಲಿ ಮೆಸೇಜ್ ಕಳಿಸುವಂಥ ಮೆಕ್ಯಾನಿಸಮ್ ಇದೆ. ರಾಷ್ಟ್ರಗಳು ಇದ್ದಾವೆ, ನಮ್ಗೆ ಸಹಾಯ ಮಾಡುವಂಥವ್ರು ಇದ್ದಾರೆ. ಚೈನಾ ಒಬ್ಬರೇ ನಮಗೆ ಎದುರು ನಿಲ್ಬೋದು, ಪಾಕಿಸ್ತಾನ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಒಟ್ಟು ಯಾವ ಕಾರಣಕ್ಕೂ ದುಡ್ಡು ಕೊಡುವಂಥ ಸಂದರ್ಭ ಇಲ್ಲ. ಅವ್ರದ್ದು ಅಕೌಂಟಬಿಲಿಟಿ ಇರ್ತದೆ ಅಲ್ಲಿ. ರಷ್ಯಾ ನಮಗೆ ವೆಪನ್ಸ್ ಕೊಡ್ತದೆ. ಕಷ್ಟ ಆದರೆ ನಮ್ಗೆ ಏನು ಬೇಕಾದ್ರೂ ಮಾಡಲಿಕ್ಕೆ. ಅಮೇರಿಕಾ ಇಲ್ಲ ಆಲ್ಸ್ ಯುರೋಪ್ ಇಸ್ ಸಾಲಿಡ್ಲಿ ಬಿಯಾಂಡ್ ಅಸ್. ಯುರೋಪ್ ಅವ್ರು ಮಾತಾಡಲಿಕ್ಕೆ ಪ್ರೆಷರ್ ಹಾಕ್ತಾರೆ. ಯಾಕಂದರೆ ಸಾಕಷ್ಟು ಯುಮ್ಯಾನಿಟೇರಿಯನ್ ಇದು ಪಾಕಿಸ್ತಾನಕ್ಕೆ ಬರ್ತಾ ಇರೋದು ಅಮೇರಿಕಾ ಏಡಿಂದ ಪ್ಲಸ್ ಯುರೋಪಿಯನ್ ಏಡಿಂದ. ಸೊ ಅವೆಲ್ಲ ಬಂದಾಗ್ತವೆ ಅಲ್ಲಿ. ಈಗ ಗಾಜಾ ಇಸ್ ಎಕ್ಸಾಂಪಲ್. ಈಗ ನೀವು ನೋಡಿದ್ರೆ ಗಾಜಾದಲ್ಲಿ ಏನಾಯ್ತಲ್ಲ ಅಲ್ಲಿ, ಅದೇ ಥರ ಇಲ್ಲಿಗೂ ಆಗುತ್ತೆ ಅಲ್ಲಿ. ಸೊ ಪ್ರೆಷರ್ ಹಾಕಲಿಕ್ಕೆ ನಮಗೆ ಸಾಕಷ್ಟು ನೆರೆ ರಾಷ್ಟ್ರಗಳು ನಮಗೆ ಸಪೋರ್ಟಿಗೆ ಇದೆ, ಡೆಫಿನೆಟ್ಲಿ ಇದೆ. ಮಧು ಮೇಡಮ್, ಈಗ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಪ್ರವಾಸದಲ್ಲಿ ಹೋಗಬೇಕಾಗಿತ್ತು, ಬಟ್ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. 9ನೇ ತಾರೀಕಿಗೆ ಅಲ್ಲಿ ಹೋಗಬೇಕಾಗಿತ್ತು, ಬಟ್ 9ರೊಳಗಡೆ ಪ್ರತೀಕಾರ ರಿಸಲ್ಟ್ ಬರಬಹುದು. ಹೇಗೆ ಆ ನಿರೀಕ್ಷೆ ಮಾಡ್ಬೋದಾ? ಮೋಸ್ಟ್ ಪ್ರಾಬಬ್ಲಿ ಬಂದ್ಬಿಡುತ್ತೆ. ಯಾಕೆಂತಂದ್ರೆ ವೇ ಅವರು ಒಂದು ನಿಮಿಷ ಅವ್ರು ಯಾವ ಥರ ಇದು ಕೊಟ್ಟಿದ್ದಾರೆ, ಮೀನ್ಸ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರಲ್ವ. ಆ್ಯಕ್ಚುಲಿ ನೋಡಿ, ನಾವು ಸಿಟಿಸನ್ಸ್ ಆಗಿದ್ಕೊಂಡು ನಮಗೆ ಇಷ್ಟು ಫ್ರಸ್ಟ್ರೇಷನ್ ಇರುತ್ತೆ. ದಿನ ಬೆಳಿಗ್ಗೆ ನೋಡೋವಂಥ ಸೈನಿಕರಿಗೆ ಅವ್ರಿಗೆ ಇನ್ನೆಷ್ಟು ಫ್ರಸ್ಟ್ರೇಷನ್ ಇರುತ್ತೆ. ಓನ್ಲಿ ಬಿಕಾಸ್ ಆಫ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವರು ಹಿಡಿದಿಟ್ಕೊಂಡಿರ್ತಾರೆ. ಈ ಥರ ಅವರು ಕೊಟ್ಟರೆ ಅವರು, ಆ್ಯಂಡ್ ಎಸ್ಪೆಷಲಿ ನಮ್ಮ ಸೈನಿಕರು ನಾವು ಎಲ್ಲಿದ್ರೂ ಸಲ್ಯೂಟ್ ಮಾಡುವಂಥ ಯೋಧರು ಅವರು. ಅವ್ರು ಅಷ್ಟು ಏನು ಹೇಳೋದು, ಪ್ಯಾಷನ್ ಇಟ್ಕೊಂಡು. ಸರ್ ಹೇಳ್ದಂಗೆ ಇವಾಗ ಅಲ್ಲಿ ಇವತ್ತಿರ್ತಾರೆ, ನಾಳೆ ಇರಲ್ಲ, ಅಲ್ಲಿ ಆರಾಮಾಗಿ ಲೈಫ್ ಲೀಡ್ ಮಾಡೋಕ್ಕೋಸ್ಕರ ಆರ್ಮಿಯಲ್ಲಿ ಇರ್ತಾರೆ, ಸುಮ್ಮನೆ ಏನೋ ಟೈಮ್ ಪಾಸ್ಗೆ ಅನ್ನೋದು. ಬಟ್ ನಮ್ಮಲ್ಲಿರೋರೆಲ್ಲ ಡೆಡಿಕೇಟೆಡ್ ಸೋಲ್ಜರ್ಸು. ಅವ್ರಿಗೆ ಏನಂದರೆ ಒಂದು ಇನ್ಫಾರ್ಮೇಷನ್ ಎಲ್ಲನೂ ಚೆನ್ನಾಗಿದೆ. ಎಸ್ಪೆಷಲಿ ಫ್ರೀ ಹ್ಯಾಂಡ್ ಸಿಕ್ತು ಅಂತ ಅಂದರೆ ಫಿಲ್ಮಿ ಸ್ಟೈಲಲ್ಲಿ ಒಡೆದು ಬಿಸಾಕ್ತಾರೆ ಅಷ್ಟೇ. ಅದಂತೂ ಗ್ಯಾರಂಟಿ. ಅದಕ್ಕಿಂತ ತುಂಬ ಬ್ರೇವ್ ಆಗಿರೋರು ನಮ್ಮ ಇವರಿದ್ದಾರೆ. ಬಿಕಾಸ್ ವಿ ಮೀಟ್ ಕಪಲ್ ಆಫ್ ಪೀಪಲ್, ನಾವು ನೋಡ್ತೀವಲ್ಲ, ಅವರು ಅದನ್ನು ಹೇಳಬೇಕಾದ್ರೆ ಅವ್ರು ಎಷ್ಟು ಇಮೋಷ್ನಲ್ ಆಗ್ತಾರೆ, ನಮಗೆ ಕಂಟ್ರೋಲ್ ಮಾಡ್ತಾರೆ, ನಮಗೆ ಇದು ಸಿಗಲ್ಲ ಅಂತ ಅಂದ್ಬಿಟ್ಟು. ಒಂದು ಸಲ ಇದು ಕೊಟ್ಟರೆ ಫೆರೋಷಿಯಸ್ ಆಗಿ ಅದನ್ನು ಮುಗಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಆ ಭಯ ಅವ್ರಿಗಿದೆ. ನಾವು ಹೇಳೋದು ಬೇಕಾಗಿಲ್ಲ, ಅವ್ರಿಗೆ ಗೊತ್ತು. ಯಾರಾದರೂ ಒಂದು ಸಲ ನಮ್ಮ ಆರ್ಮಿಯವ್ರನ್ನ ನೋಡಿದ್ರೆ 5-6 ಜನ ಇದ್ರೂ ಅವ್ರಿಗೆ ಶೂಟ್ ಮಾಡೋದಕ್ಕಾಗಲ್ಲ ಅಂತೆ.
ಇದನ್ನ ನೆರೇಟ್ ಮಾಡಿದ್ರು ಒಬ್ರು, 5-6 ಜನ ಇದು ಇವ್ರು ನಮ್ಮ ಆರ್ಮಿ ಅವ್ರು ಒಬ್ರಿದ್ರು ಅಷ್ಟೇ. ಅವ್ರ ದ ವೇ ಹಿ ಸ್ಟ್ಯಾಂಡ್ಸ್, ಅವ್ರು ನಿಂತ್ಕೊಂಡು ಅವ್ರನ್ನ ಒಂದ್ಸಲ ನೀನು ಗುಂಡಿಡ್ತೀನಿ ಅಂತ ನೋಡಿದ್ರೆ 5-6 ಜನನೂ ಫುಲ್ ಕಂಗಾಲಾಗ್ಬಿಡ್ತಾರೆ ಅಂತ. ಅಷ್ಟು ಫೆರೋಷಿಯಸ್ಸು, ಅಷ್ಟು ಬ್ರೇವ್ ನಮ್ಮ ಸೋಲ್ಜರ್ಸ್ ಇರೋದು. ಹಾಗಾಗ್ಬಿಟ್ಟು ಈ ಸಲ ಅವ್ರು ಹೋಗೋದಕ್ಕೆ ಮುಂಚೆನೇ ಆ್ಯಂಡ್ ಎಲ್ಲ ಕಡೆನೂ ನಮ್ಮ PM ಅವರು ಇವಾಗ ಒಳ್ಳೆ ಇದನ್ನು ಬಾಂಧವ್ಯನ ಬೆಳೆಸ್ಕೊಂಡಿದ್ದಾರೆ. ಎಲ್ಲ ಕಡೆನೂ ಈಸ್ ಹೈಲಿ ರೆಸ್ಪೆಕ್ಟೆಡ್ ಪರ್ಸನ್ ಅಂತ ಅಂದ್ಬಿಟ್ಟು ನಾವು ನೋಡ್ತೀವಿ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸು ಎಲ್ಲರೂ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತಾರೆ. ಅಂದರೆ ಕೆಲವು ಸಲ ಕೆಲವು ಇರುತ್ತೆ ಪೊಲಿಟಿಕ್ಸ್, ನಮ್ಗೆ ಅದು ಗೊತ್ತಿಲ್ಲ, ಬಟ್ ಅದರ್ವೈಸ್ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ಪಾರ್ಟೀಸೂ. ಹಂಗಾಗ್ಬಿಟ್ಟು ಇವಾಗ ಒಂಥರ ಮೂವಿ ನೋಡ್ದಂಗೆ ಕಾಯ್ತಾ ಇದ್ದೀವಿ ಅಂತ ಅನ್ನೋಂಗಾಗುತ್ತೆ. ಕ್ಲೈಮ್ಯಾಕ್ಸ್ ಕಾಯ್ಬೇಕಂತ ಅಂದ್ಬಿಟ್ಟು ಎಲ್ಲ ಇದೆ. ನುಗ್ಗಿ ಹೊಡೆಯುವಂತ ತಾಕತ್ ಇರಬೇಕಾದ್ರೆ ಈ ಉಗ್ರರಿಗೆ ಯಾಕೆ ಹೆದರಬೇಕು? ಆ ಸಮಯ ಬಂದಾಗಿದೆ. ಬಟ್ ಈ ಬಾರಿ ಅಂತೂ ಭಯಂಕರ ಇರುತ್ತೆ. ಅದರಲ್ಲಿ ಗುಸ್ಕಿ ಮಾರಿಂಗೆ ಅಂತ ಏನ್ ಹೇಳ್ತಾರೆ ಅದನ್ನ ಈ ಸಲ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ವರ್ಸಸ್ ವೈಡ್ ಸ್ಪ್ರೆಡ್ ರಿಸ್ಕ್. ಏನಂದ್ರೆ ಅವ್ರ ಥರ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ ಒಂದು ಅಷ್ಟೇ. ಕಾಮನ್ ಪೀಪಲ್ಗೆ ಇನ್ಫಾರ್ಮ್ ಆಗುತ್ತೆ ಅದು ಕೊನೆಗೆ. ಬರಲ್ಲ ಸರ್, ಅದು ಹೆದರ್ಸ್ತಾ ಇದ್ದಾರೆ ಬಿಟ್ಟರೆ ಇನ್ನೇನಿಲ್ಲ. ನಮ್ಮಲ್ಲಿ ಫಸ್ಟ್ ಏನೋ ಯೂಸ್ ಅಂತಲೂ ನಾವಲ್ಲಿ ಇದಿದೆ, ಎಲ್ಲ ಇದೆ. ಬಟ್ ಆದರೂ ಅವ್ರಿಗೆ ಒಂದು ಇದಿಲ್ಲ, ಸ್ಥಿರವಾದ ಸರ್ಕಾರಗಿಲ್ಲ, ಅಲ್ಲಿ ಗೈಡ್ ಮಾಡುವಂಥ ಇದಿಲ್ಲ. ನಮ್ಮಲ್ಲಿ ಆದರೆ ಡಿಸಿಪ್ಲಿನ್ ಆರ್ಮಿ ಇದೆ, ಡೆಮೊಕ್ರೆಟಿಕ್ ಸಿಸ್ಟಮ್ ಇದೆ. ಅಪೋಸಿಷನ್ ಆಗಲಿ ರೂಲಿಂಗ್ ಆಗಲಿ, ನಮ್ಮಲ್ಲಿ ಒಂದು ಡೆಮೊಕ್ರಸಿ ಅಂದರೆ ಒಂದು ಡಿಸಿಪ್ಲಿನ್ ಇದೆ. ಅವೆಲ್ಲ ಇಲ್ಲದಿದ್ದಾಗ ಏನಾಗುತ್ತೆ, ಕೋತಿ ಥರ ಅದು ಸಾಮ್ರಾಜ್ಯ. ಅದು ಕೋತಿ ಸಾಮ್ರಾಜ್ಯದಲ್ಲಿ ನಾವು ಆಡೋಕ್ಕೆ ಹೋದರೆ ಒಳ್ಳೇದು ಇಲ್ವೋ ಅಂತ ಕ್ಯಾಲ್ಕುಲೇಟೆಡ್ ರಿಸ್ಕ್ನ ಅವರು ಬೈ ದಿಸ್ ಟೈಮ್ ಮಾಡಿರ್ತಾರೆ. ಅಲ್ಲಿ ಥಿಂಕ್ ಟ್ಯಾಂಕ್ ಎಲ್ಲ ಮಾಡಿದ್ದಾರೆ, ಎಲ್ಲ ಥಿಂಕ್ ಟ್ಯಾಂಕ್ಗಳನ್ನೆಲ್ಲ ರೀಆರ್ಗನೈಸ್ ಮಾಡಿ ಎಲ್ಲ ಮಾಡಿರ್ತಾರೆ. ಅಲ್ಲಿ ಸರ್ ಹೇಳ್ದಂಗೆ ನೀವು ಬರೋ POK ನಿಂತ್ಕೊಂಡ್ರೆ ಆಗೋದಿಲ್ಲ. ಅದು ಸ್ಟಾರ್ಟ್ ಮಾಡೋದು ಅಲ್ಲಿಂದ, ಯಾಕೆಂದರೆ ಅಲ್ಲೆಲ್ಲ ಇದ್ದಾರೆ, ಕ್ಯಾಂಪ್ಸ್ಗಳಿದ್ದಾವೆ. ಅದೆಲ್ಲ ಡಿಸ್ಟ್ರಾಯ್ ಮಾಡ್ಕೊಳ್ತಾ ಹೋಗುವಾಗ ಲಾಂಗ್ ರೇಂಜ್ ಹೊರಟೋಗುತ್ತೆ. ಹಾಗೇ ಆಗುತ್ತದು. ಲಕ್ಷ್ಮಣ್ ಸರ್, ಈಗ ಈ ಪ್ರತೀಕಾರದ ಸ್ವಾತಂತ್ರ್ಯ ಕೊಟ್ಟಾದ ಮೇಲೆ ಸೊ ಅದು ಹೇಗೆ ಇರುತ್ತೆ ಅಂದರೆ ನಮ್ಮ ಸೈನಿಕರಿಗೆ ಯಾವ ರೀತಿಯಾಗಿ ಸ್ವಾತಂತ್ರ್ಯ ಸಿಕ್ಕಿರುತ್ತೆ, ಸೊ ಪ್ಲಾನ್ ಹೇಗಿರುತ್ತೆ ಅಂಥೇಳಿ, ಅಂದರೆ ಅವರಿಗೆ ಒಂಥರ ಬಲ ಇದ್ದಂಗೆ, ಜೋಶ್ ಜಾಸ್ತಿ ಅಂತ ಇರುತ್ತೆ. ಈಗ ಏನೇ ನಿರ್ಧಾರ ಮಾಡಿದ್ರು ಕೂಡ ಅವರೇ ಮಾಡ್ತಾರಾ ಹೇಗೆ ಅಂತ? ಜೋಶ್ ಅಂದ್ರೆ ಇದು ನಮ್ದೊಂದು ವಾರ್ ಸಿಸ್ಟಮ್ ಇದೆ. ಸ್ಟ್ಯಾಂಡ್ ಮಾಡಲ್ ಅಲ್ಲಿ ಲ್ಯಾಂಡ್ ಟು ಮ್ಯಾಪ್, ಮ್ಯಾಪ್ ಟು ವಾರ್, ಹೌ ಟು ವಾರ್ ಅಂತ. ಅದರಲ್ಲಿ ನಮ್ದು ಮುಂದುವರಿಬೇಕಾದ್ರೆ ಪೊಲಿಟಿಕ್ಸ್ ಏನೇನು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಅದನ್ನ ಕ್ಯಾನ್ಸಲ್ ಮಾಡ್ದಂಗೆ ಅವರು ಮುಂದುವರಿಸಿದ್ರೆ ನಮ್ಮ ಸೈನಿಕರು ಮುನ್ನುಗ್ಗೋದಕ್ಕೆ ಬಹಳ ತುಂಬಾ ಅನುಕೂಲ ಆಗತ್ತೆ. ಸಾರ್ ಹೇಳ್ದಂಗೆ ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ತುಂಬಾನೇ ದೇಶಗಳಲ್ಲಿ ತಮ್ಮ ಒಂದು ಸಂಪರ್ಕವನ್ನು ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ. ಎಕ್ಸೆಪ್ಟ್ ಕೆಲವು ಮುಸ್ಲಿಂ ಕಂಟ್ರಿಗಳು ಅವರ ಸಹಾಯಕ್ಕೆ ನಿಂತಿದ್ದಾರೆ. ಅದನ್ನು ಬಿಟ್ರೆ ಇನ್ನ ದೊಡ್ಡ ದೊಡ್ಡ ಕಂಟ್ರಿ ದೇಶಗಳೆಲ್ಲ ನಮ್ಮ ಅಮೆರಿಕ ಮತ್ತೆ ರಷ್ಯಾ ಇವರೆಲ್ಲ ಹೇಳಿದ್ದಾರೆ, ಪುಟಿನ್ ಸಾರೆಲ್ಲ ಅವರೆಲ್ಲ ಬೆಂಬಲಗಳು ನಮ್ಗಿರುತ್ತೆ. ಈಗೇನ್ ಫ್ರೀ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ, ಅದು ನಮ್ಮ ಓನ್ ಪ್ಲಾನಿಂಗ್. ನಮ್ಮ ಒಂದು ಆರ್ಮಿ ಚೀಫ್, ಡಿಫೆನ್ಸ್ ಅಧಿಕಾರಿಗಳು ಅವ್ರನ್ನ ಕೂತ್ಕೊಂಡು ಯಾವ ರೀತಿ ಮಾಡ್ಬೇಕು ಅನ್ನೋದು, ಯಾರ ಒಂದು ತೊಂದರೆಗಳಿಂದ ಇವರು ಯಾವಾಗ ಹೊಡಿಬೇಕು, ಎಲ್ಲಿ ಹೊಡಿಬೇಕು, ಯಾವ ರೀತಿ ಮಾಡ್ಬೇಕು ಆಪರೇಷನ್ಸ್ ಅಂತ ಹೇಳಿ ಅದನ್ನ ನಾವು ಚಾಲನೆ ಮಾಡ್ತಾರೆ. ಫಸ್ಟ್ ನಮ್ದು ಎಲ್ಲಿ ಇಂಟರ್ನಲ್ ಯಾರ್ಯಾರನ್ನ ಇದು ಮಾಡ್ಬೇಕು ಅವ್ರಿಗೂ ಸಪ್ರೇಟ್ ಆಗಿ ಒಂದು ಗ್ರೂಪ್ ನ ನೇಮಿಸ್ತಾರೆ. POKಗೆ ಒಂದು, ಎರಡನೇದಾಗಿ, ಮೂರನೇದಾಗಿ ಒಳಗಡೆ ಪಾಕಿಸ್ತಾನದಲ್ಲಿ ನುಗ್ಗೋದಕ್ಕೆ. ಇದಕ್ಕೆಲ್ಲ ಒಂದು ಅವರು ಟೈಮ್ ತಗೊಳತ್ತೆ. ಅದು ಡಿಸ್ಕಸ್ ಮಾಡಿ ಆಪರೇಷನ್ ಮಾಡ್ತಾರೆ. ಇದ್ರಲ್ಲಿ 2 ಮಾತಿಲ್ಲ, ವಿಕ್ಟ್ರಿ ಆಗೋದು ಖಚಿತ. ಇದು ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಪಾಠ ಕಲಿಸೋಕೆ ಒಂದು ಒಳ್ಳೆ ಸಮಯ. ಅವರು ಇವಾಗ ಇದೇ ರೀತಿ ನಮ್ಗೆ ಪಾಲಿಟಿಕ್ಸ್ ಏನಾದ್ರೂ ಮಧ್ಯದಲ್ಲಿ ಇಂಟರ್ಫಿಯರೆನ್ಸ್ ಮಾಡದೇ ಇದ್ರೆ ನಮ್ಮ ಒಂದು ಭಾರತದ ನಕ್ಷೆನೆ ಚೇಂಜ್ ಆಗತ್ತೆ. ಆಮೇಲೆ ಪಾಕಿಸ್ತಾನಕ್ಕೆ ಬರೀ ಹೇಳ್ಕೊಳಕಿರತ್ತೆ, ಇಲ್ಲಿ ಯಾವ್ದು ಪಾಕಿಸ್ತಾನ ಇತ್ತು ಅಂತ ಹೇಳ್ಕೊಳಕಿರತ್ತೆ. ಅಂತ ಒಂದು ನಮ್ಮ ಪೌರುಷದ ಸೈನಿಕರು ಇದ್ದಾರೆ. ಅದು ಕಾರ್ಯಾಚರಣೆ ಮಾಡಿದ್ರೆ ಇದರಲ್ಲಿ ನಾವು ಸಕ್ಸಸ್ ಆಗ್ತೀವಿ, 100% ಸಕ್ಸಸ್ ಆಗ್ತೀವಿ. ಇಂಟರ್ನಲ್ ಏನಿದ್ದಾರೆ ಅವರು ನಮ್ಗೆ ಸ್ವಲ್ಪ ಬೆಂಬಲವಾಗಿರ್ಬೇಕು. ಅವ್ರನ್ನ ಸದ್ಯ ಬಡಿಯೋ ಒಂದು ಕೆಲಸನ ನಾವು ಮಾಡ್ಬೇಕು. ಯಾಕಂದ್ರೆ ಹೊರಗಿನ ಬಂದ್ ಕಳ್ಳರನ್ನ ನಾವು ಹೊರಗಿನ ಬಂದ್ ಕಳ್ಳರನ್ನ ನಾವು ಹಿಡಿಬೋದಪ್ಪ, ಮನೆಯಾಗಿರೋ ಕಳ್ಳರನ್ನ ಯಾರು ಹಿಡಿಯೋದು? ನೆರೆ ರಾಷ್ಟ್ರಗಳು ಕೂಡ ನಮ್ಗೆ ಹತ್ತಿರದಲ್ಲಿರೋ ಬಾಂಗ್ಲಾದೇಶ ಒಂದು ಬಿಟ್ರೆ ಬೇರೆ ಎಲ್ಲಾ ನೆರೆ ರಾಷ್ಟ್ರಗಳು ಆಗ್ಲೇ ಅವರ ಬೆಂಬಲವನ್ನು ಸೂಚಿಸಿದ್ದಾರೆ.
ಅವರಿಂದ ನಮ್ಗೆ ತೊಂದರೆ ಆಗಲ್ಲ, ಅವ್ರ ಸಹಾಯಕ್ಕೆ ನಿಂತಿದ್ದಾರೆ ಕೂಡ. ಇವಾಗ ಇದೇ ಒಂದು ಸದುಪಯೋಗ ತಗೊಂಡು ನಮ್ಮ ಆರ್ಮಿ ಚೀಫ್ ಅವರೆಲ್ಲರೂ ಸೈನಿಕರಿಗೆ ಫುಲ್ ಪವರ್ ಕೊಟ್ಟಿದ್ದಾರೆ. ಇನ್ನು ವಾರ್ ಮಾಡೋದಕ್ಕೆ ಅವ್ರಿಗೆ ಆದೇಶವನ್ನು ನೀಡಬೇಕಾಗಿದೆ. ಅದೊಂದು ಆದೇಶವನ್ನು ನೀಡಿದ್ರೆ ಎಲ್ಲ ಸಿದ್ಧತೆಗಳು ಇನ್ನು ಆಗ್ಬೇಕಾಗಿದೆ. ಸಿದ್ಧತೆಗಳಾದ ತಕ್ಷಣನೇ ಮುನ್ನುಗ್ತಾರೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಪಾಕಿಸ್ತಾನಕ್ಕೆ ಈಗಿನ ಸ್ಥಿತಿಯಲ್ಲಿ ಒಳ್ಳೆ ಪಾಠ ಕಲಿಸೋದಕ್ಕೆ ಸದಾವಕಾಶ. ಇದು ಎರಡು ಮಾತಿಲ್ಲ. ಅವ್ರು ಗೆದ್ದೆ ಗೆಲ್ಲಿತಾರೆ, ವಿಕ್ಟ್ರಿ. ಆಮೇಲೆ ಪಾಕಿಸ್ತಾನದವ್ರು ನಾವು ಎಲ್ಲೋ ಇದ್ವಿ ಅಂತ ಅವ್ರು ಒಂದು ಯೋಚನೆ ಮಾಡಬೇಕು. ನಮ್ದು ಒಂದು ದೇಶ ಇಲ್ಲಿ ಇತ್ತ ಅಂತ ಹುಡುಕಾಡ್ ನೋಡ್ಬೇಕು. ಆ ರೀತಿಯಲ್ಲಿ ನಾವು ಹೊಡೆದು ಬರಕ್ಕೆ ಸಕ್ಷಮವಾಗಿದ್ದಾರೆ ನಮ್ಮ ಸೈನಿಕರು. ಭಂಡಾರಿ ಸರ್, ಕ್ವಿಕ್ ಆಗಿ ಕೊನೆಯದಾಗಿ ಹೇಳೋದಾದ್ರೆ ಪ್ರತಿಕಾರ ಹೇಗಿರಬೇಕು ಅಂತ ಹೇಳಿ. ನೋಡಿ, ಈಗ ಇದು ಸರ್ವಿಸ್ಗೆ ಆರ್ಮಿ ಅವರಿಗೆ ನೇವಿ ಎಲ್ರಿಗೂ ಶೂಟ್ ಕೊಟ್ಟಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ. ಅದರ ಅರ್ಥ ನಾವೆಲ್ಲ ಹೋಗ್ಬಿಟ್ಟು ಜಂಪ್ ಮಾಡಿ ಯುದ್ಧ ಮಾಡುವುದಲ್ಲ. ನಮ್ಮ ಚೌಕಟ್ಟಿನಲ್ಲಿ ಈಗ ನೋಡಿ, ದೊಡ್ಡ ಸೀನಿಯರ್ ಆಫೀಸರ್ಸ್ ಎಲ್ಲ ಮೆಚ್ಯೂರ್ಡ್ ಆಫೀಸರ್ಸ್ ಇದ್ದಾರೆ. ಎಲ್ಲ ಪ್ಲಾನಿಂಗ್ ಆಗಿ ಆ ಪ್ಲಾನ್ ಆಗಿಬಿಟ್ಟು ಓವರ್ ಆಲ್ ನಮ್ಮ ಏಮ್ ಎಂತದ್ದು ಅದನ್ನು ಅಚೀವ್ ಮಾಡ್ಲಿಕ್ಕೆ ಅವರಿಗೆ ಅಲ್ಲಿ ಇಮಿಡಿಯೇಟ್ಲಿ ಎಲ್ಲದಕ್ಕೂ ಆರ್ಡರ್ ಕೇಳ್ಬೇಕಂತ ಹೇಳಿಲ್ಲ. ಸೊ ಅದು ಆ ಶೂಟ್ ಕೊಟ್ಟಿದ್ದಾರೆ. ಅವರವರ ಏರಿಯಾದಲ್ಲಿ ಹೇಗೆ ಒಂದು ವೇಳೆ ಆಕ್ಷನ್ ಆದ್ರೆ ಅದಕ್ಕೆ ರಿಯಾಕ್ಷನ್ ಏನ್ ಕೊಡಬೇಕು, ಆಗ ಇಮಿಡಿಯೇಟ್ಲಿ ನಾವು ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳಿ ಇಲ್ಲ. ಹಾಗೆ ಎಲ್ಲ ತರದಲ್ಲೂ ಪರ್ಮಿಷನ್ ಕೊಟ್ಟಿದ್ದಾರೆ. ಇನ್ನೊಂದು ನೋಡಿ, ಬಾಕಿ ಬೇರೆ ದೇಶದಲ್ಲಿ ಅವರನ್ನು ನಾವು ಎವ್ರಿ ಟೈಮ್ ಅಪ್ರೈಸ್ ಮಾಡಿದ್ದೇವೆ. ಮೊದಲು 20 ಕಂಟ್ರಿಗೆ ನಾವು ಕಳಿಸಿದ್ದೇವೆ ಏನೆಲ್ಲ ಮಾಡಿದ್ರು ಅಂತೇಳಿ. ಈಗ 100 ಕಂಟ್ರೀಸ್ಗೆ ಕಳಿಸಿದ್ದೇವೆ. ಎಲ್ಲ ದೇಶಕ್ಕೂ ನಾವು ಬ್ರೀಫ್ ಮಾಡ್ತಾ ಇದ್ದೇವೆ. ಏನು ಮಾಡಿತ್ತು, ಯಾಕೆ ನಾವು ಮಾಡಿದೆವು, ಇವರು ಮಾಡಿದ ಅನರ್ಥ ಎಂಥದ್ದು. ಆದ್ರಿಂದ ಎಲ್ರಿಗೂ ಎಲ್ರಿಗೂ ನಾವು ತಿಳಿಸ್ತಾ ಇದ್ದೇವೆ. ಎಲ್ಲರ ಸಪೋರ್ಟ್ ನಾವು ತಗೊಳ್ತಾ ಇದ್ದೇವೆ. ಮತ್ತೆ ಈ ಟೈಮ್ನಲ್ಲಿ ನೋಡಿ, ಈಗ ಮೇಡಮ್ ಹೇಳಿದಾಗೆ ನಮ್ಮವರು ಜೋಶ್ ಉಂಟು, ರೋಬಸ್ಟ್ ಇದ್ದಾರೆ, ಎಲ್ಲ ಇದ್ದಾರೆ. ಆದರೆ ಹ್ಯುಮೈನು ಉಂಟು. ನಾವು ನಮ್ಮ 71 ಒಂದು ವಾರದೊಂದು ನಿಮಗೊಂದು ಇನ್ಸಿಡೆನ್ಸ್ ಹೇಳ್ತೇವೆ. ನಮ್ಮ ಯೂನಿಟಿಗೆ ಒಬ್ಬ ಪ್ರಿಸ್ನರ್ ಸಿಕ್ಕಿದ. ಅವನನ್ನು ನಾವು ಲಂಗರ್ಗೆ ತೆಕ್ಕೊಂಡು ಬಂದೆವು, ಕಣ್ಣಿಗೆಲ್ಲ ಬಟ್ಟೆ ಕಟ್ಟಿ. ಅಲ್ಲಿ ನಾವು ಅವನನ್ನು ಸ್ಟೂಲಲ್ಲಿ ಕೂತ್ಕೊಳಿಸಿದೆವು. ಆಗ ಎಲ್ಲ ಸೋಲ್ಜರ್ ಬಂದು ಒಬ್ಬೊಬ್ಬನು ತಿನ್ನಿಸಲಿಕ್ಕೆ ಶುರು ಮಾಡಿದ ಸ್ವಲ್ಪ ಅವನಿಗೆ. ಅಂದ್ರೆ ನಾವು ಅಷ್ಟು ಈಗ ಅಲ್ಲಿ ಬೇರೆ ಯಾರಾದ್ರೂ ಹೊಡಿತಿದ್ರು ಮಾಡಿದ್ರು ಏನಿಲ್ಲ. ಅವನಿಗೆ ಬ್ರೀಫ್ ಮಾಡಿದ್ದಾರೆ ಪಾಕಿಸ್ತಾನದವರು. ನೋಡಪ್ಪ, ನೀನು ಅಲ್ಲಿ ಯುದ್ಧದಲ್ಲಿ ಸಾಯುವುದು ಒಳ್ಳೇದು. ಇಂಡಿಯಾದವರ ಪ್ರೆಸಿಡೆಂಟ್ ಆದ್ರೆ ಅವರು ಕಚ್ಚಾ ತಿನ್ಬಹುದು ಅಂತ ಅವನು ನಡುಗ್ತಿದ್ದ ಬರುವಾಗ. ಆದ್ರೆ ಇವರೆಲ್ಲ ಅವನನ್ನು ಚೀಫ್ ಗೆಸ್ಟ್ ಆಗಿ ಮಾಡಿದ್ದಾರೆ. ಅಂದ್ರೆ ನಮಗೆ ಅಲ್ಲಿ ಹಾಗೆ ಹೊಡಿಲಿಕ್ಕೆ ಅಲ್ಲಿ ಬಂದ ಎದುರಿನಲ್ಲಿ ಇದ್ದಾಗ ಇಮಿಡಿಯೇಟ್ಲಿ ಇದು ಮಾಡ್ಲಿಕ್ಕೆ ನಮ್ಗೆ ಇದಾಗೋದಿಲ್ಲ. ಯುದ್ಧದಲ್ಲಿ ಹೌದು, ಯುದ್ಧದಲ್ಲಿ ಆ ತರದಲ್ಲಿ ಆಗೋದಿಲ್ಲ. ಆದ್ರೆ ಬಂದ್ರೆ ನಮ್ಮ ಹ್ಯೂಮೇನ್ ಆಟಿಟ್ಯೂಡ್ ಉಂಟಲ್ಲ, ಅದು ಆಕ್ಟಿವೇಟ್ ಆಗ್ತದೆ. ನಾವು ಅಂತ ಕ್ರೂರರಲ್ಲ. ಅದರಿಂದ ನಾನು ಹೇಳಿದ್ರೆ ನೋಡಿ, ಎಲ್ಲಾ ದೇಶಕ್ಕೂ ನಾವು ಅಪ್ರೈಸ್ ಮಾಡ್ತಾ ಇದ್ದೇವೆ. ಏನೆಲ್ಲ ಆಗ್ತಾ ಉಂಟು, ಏನು ಇದ ಉಂಟು. ಎಲ್ಲ ದೇಶದವರು ನಮಗೂ ಸಾಂತ್ವನ ಹೇಳಿದ್ದಾರೆ. ಪಾಕಿಸ್ತಾನಕ್ಕೆ ತುಂಬಾ ಪ್ರೆಷರ್ ಹಾಕಿದ್ದಾರೆ. ನಮಗೆ ಇದು ಉಂಟು. ಇದು ಬೇರೆಯವರು ನಮ್ಮ ಕೊಲ್ಲಿಗೆ ಹೇಳಿದಾಗೆ ಚೈನಾವನ್ನು ಒಳ್ಳೆದ್ರಲ್ಲಿ ಇಟ್ಟಿದ್ದೇವೆ ನಾವು. ಇತ್ತೀಚೆಗೆ ನಮ್ಮಲ್ಲಿ ಕೇಳಿದಾಗ ಏನು ಚೈನಾದಂದ್ರೆ ನಾವು ನಮ್ದು ಚೆನ್ನಾಗಿ ಆಗ್ತಾ ಉಂಟು, ನೆಗೋಷಿಯೇಷನ್ ಆಗ್ತಾ ಉಂಟು. ಈಗ ಚೇಂಜ್ ಆಗಿದೆ ಸ್ವಲ್ಪ. ನಮ್ಮಲ್ಲಿ ಪಂಗ ತಗೊಳ್ಳಿಲ್ಲ. ಯಾಕಂದ್ರೆ ಈ ಬಾರಿ ಭಾರತೀಯರನ್ನ ಮುಟ್ಟಿದ್ರೆ ಏನಾಗುತ್ತೆ ಅನ್ನುವಂತ ಅವ್ರಿಗೆ ಸ್ವಲ್ಪ ಅರಿವು ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಸಮಯ ಒಳ್ಳೆಯ ಸಮಯ ಇದೆ. ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರು, ಈಗ ನಮ್ಮ ಸೇನೆಗೆ ಅಂದ್ರೆ ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿರೋದ್ರಿಂದಾಗಿ, ಪ್ರತೀಕಾರದ ಸ್ವಾತಂತ್ರ್ಯ ಕೊಟ್ಟಿರೋದ್ರಿಂದಾಗಿ ಹಿಂದೆಂದೂ ಕೇಳರಿಯದ ರೀತಿಯಲ್ಲಿ ಈ ಬಾರಿ ಪ್ರತೀಕಾರ ಇರುತ್ತೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಬಟ್ ಸ್ವಲ್ಪ ಡಿಲೇ ಆಗ್ಬೋದು. ಯಾಕಂದ್ರೆ ಈಗ ಗಡಿ ಭಾಗದಲ್ಲಿ ಎಲ್ಲಾ ರೀತಿಯಾದ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಬಂಕರ್ಗಳ ಸೇವೆ ನಡೀತಾ ಇದೆ. ಅಂದ್ರೆ ಕ್ಲೀನಿಂಗ್ ವ್ಯವಸ್ಥೆ ಆಗ್ತಾ ಇದೆ. ಅಲ್ಲಿರುವಂತಹ ಗಡಿ ಭಾಗದಲ್ಲಿರುವಂತಹ ನಾಗರಿಕರನ್ನ ಸೇಫ್ ಆಗಿ ಕರೆತರುವಂಥ ಕೆಲಸ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಆದಷ್ಟು ಬೇಗ ಇದರ ಬಗ್ಗೆ ರಿಸಲ್ಟ್ ಬರುತ್ತೆ. ಸೊ ಈ ಬಾರಿ ಅಂತೂ ಮುಟ್ಟಿ ನೋಡಿಕೊಳ್ಳುವಂಥ ರಿಸಲ್ಟ್ ಅಂತೂ ಇದ್ದೇ ಇರುತ್ತೆ. ಆ ರೀತಿಯ ಪ್ರತಿಕಾರ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.